Yes, dear students, in previous class we studied about basic introduction of e-business, differences between e-business and e-commerce. I mean e-business versus e-commerce, scope of e-business. Now we are moving to differences between traditional business and e-business. Already in previous class ನಾನು ನಿಮಗೆ ಹೇಳಿದ್ದೆ ಡಿಫ್ರೆನ್ಸಸ್ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೆ. ಈಗ ಟ್ರೆಡಿಷನಲ್ ಬಿಸ್ನೆಸ್ ಆ್ಯಂಡ್ ಈ ಬಿಸ್ನೆಸ್ನ ಡಿಫ್ರೆನ್ಸಸ್ ಬಗ್ಗೆ ಕಲಿತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್, ಏನೇನು ಡಿಫ್ರೆನ್ಸ್ ಬರುತ್ತೆ, ಯಾವ ಥರ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದರೆ, ಫಾರ್ಮೇಷನ್. ಬಿಸ್ನೆಸ್ ಫಾರ್ಮೇಷನ್ ಇನ್ ಟ್ರೆಡಿಷನಲ್ ಬಿಸ್ನೆಸ್ ಇಟ್ಸ್ ಅ ಡಿಫಿಕಲ್ಟ್. ಹೌ? ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಇದು ಡಿಫಿಕಲ್ಟ್ ಆಗಿರುತ್ತೆ. ಯಾಕೆ ಡಿಫಿಕಲ್ಟ್ ಅಂದರೆ ಏನಾಗುತ್ತೆ, ಬಿಸ್ನೆಸ್ಸನ್ನು ಸೆಟಪ್ ಮಾಡಬೇಕಾಗತ್ತೆ. ಫಾರ್ಮೇಷನ್ ಅಂತ ಹೇಳಿದರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಆದಂಥ ಒಂದು ಸೆಟಪ್ಸ್ ಬೇಕಾಗಿರುತ್ತೆ. ಬಿಸ್ನೆಸ್ಸನ್ನು ಫಾರ್ಮೇಟ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕ್ಯಾಪಿಟಲ್, ಬಂಡವಾಳ ಜಾಸ್ತಿ ಬೇಕಾಗಿರುತ್ತೆ. ಯಾಕೆ, ಹೇಗೆ? ಈಗ ನಾವೇ ಒಂದು ಎಕ್ಸಾಂಪಲ್ ಆಗಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. Assume you are starting a business. You are starting a business means first you have to invest a capital. So traditional business ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಪ್ಲೇಸನ್ನು ನಾವು ಫೈಂಡ್ ಔಟ್ ಮಾಡ್ಕೊಬೇಕಾಗತ್ತೆ. ಫಾರ್ಮೇಷನ್ ಮಾಡಬೇಕಂದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಡಿಫಿಕಲ್ಟ್ ಆಗುತ್ತೆ. ಯಾಕೆ? ಫಸ್ಟು ಪರ್ಟಿಕ್ಯುಲರ್ ಮಾರ್ಕೆಟನ್ನು ಸರ್ವೆ ಮಾಡಬೇಕಾಗತ್ತೆ. ನಾವು ಸೇಲ್ ಮಾಡುವಂತಹ ಪ್ರಾಡಕ್ಟ್ ಆ ಮಾರ್ಕೆಟಲ್ಲಿ ಸೇಲ್ ಆಗುತ್ತಾ, ಆ ಮಾರ್ಕೆಟಲ್ಲಿ ಬೆನಿಫಿಟ್ಸ್ ಇದೆಯಾ? ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ಪೆನ್ಸಸ್. ಸರ್ವೆ ಮಾಡಬೇಕು, ದೆನ್ ಬಿಲ್ಡಿಂಗ್ ಸೆಟಪ್ಸ್ ತೊಗೊಬೇಕು, ದೆನ್ ನಾವು ಇಲ್ಲಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂದರೆ ಯಾವ ಪ್ರಾಡಕ್ಟ್ಸನ್ನು ನಾವು ಸೇಲ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಲ್ಲ ಆ ಪ್ರಾಡಕ್ಟ್ಸನ್ನು ನಾವು ನಮ್ಮ ಶಾಪಲ್ಲಿ ಡಿಸ್ಪ್ಲೇಗೆ ಇಟ್ಕೋಬೇಕಾಗತ್ತೆ. ಯಾಕಂದರೆ ಕಸ್ಟಮರ್ಸಿಗೆ ನಾವೆಷ್ಟು ಪ್ರಾಡಕ್ಟ್ಸ್ ಡಿಸ್ಪ್ಲೇ ಕೊಡ್ತೀವಿ ಅಲ್ಲೇನಾಗುತ್ತೆ, ಪ್ರಾಡಕ್ಟ್ಸು ಅವರು ಚಾಯ್ಸ್ ಸಿಗುತ್ತೆ, ದೆನ್ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಆದರೆ ಕಸ್ಟಮರ್ಸಿಗೆ ಈಸಿ ಆಗ್ತಿದೆ ಅಂತ ಹೇಳಿದ್ರೆ ಫಾರ್ಮೇಟ್ ಮಾಡ್ತಿರೋಂತಹ ಬಿಸ್ನೆಸ್ ಪರ್ಸನ್ನಿಗೆ ಇದು ಡಿಫಿಕಲ್ಟ್ ಆಗಿರುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ಯಾವುದೋ ಒಂದು ಅಪ್ಲಯನ್ಸಸ್ ತೊಗೊಂಡಿದ್ದೀರಾ, ಹೋಮ್ ಅಪ್ಲಯನ್ಸಸ್ ಅಂತ ತೊಗೊಂಡ್ರೆ ಆ ಹೋಮ್ ಅಪ್ಲಯನ್ಸಸ್ಸಲ್ಲಿ ಏನೇನು ಬರುತ್ತೆ, ಮಿಕ್ಸರ್ ಗ್ರೈಂಡರ್, ಫ್ಯಾನ್ಸ್, ಗ್ಯಾಸ್ ಸ್ಟವ್ಸ್ ಎಕ್ಸೆಟ್ರಾ. ಸೋ ಮೆನಿ ಐಟಮ್ಸ್ ಆರ್ ಅವೈಲಬಲ್ ಇನ್ ಹೋಮ್ ಅಪ್ಲಯನ್ಸಸ್. ಇಲ್ಲಿ ಹೋಮ್ ಅಪ್ಲಯನ್ಸಸ್ ಶಾಪನ್ನು ಓಪನ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ನಮಗೆ ಬೇಕಾಗಿರೋವಂಥ ಒಂದು ಎಲ್ಲ ಪ್ರಾಡಕ್ಟ್ಸನ್ನು ನಾವು ಅವೈಲೇಬಲ್ ಇಡಬೇಕಾಗತ್ತೆ. ಸೊ ಕಸ್ಟಮರ್ ಬಂದಾಗ ಅವರಿಗೆ ಡಿಸ್ಪ್ಲೇ ಆಗಬೇಕು, ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟನ್ನು ಅವರು ತೊಗೊಂಡೋಗ್ತಾರೆ. ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟು ಫಾರ್ಮೇಷನ್. ಇನ್ ಈ ಬಿಸ್ನೆಸ್ ಇಟ್ಸ್ ಅ ಸಿಂಪಲ್ ಕಾನ್ಸೆಪ್ಟ್. ಹೌ? ಯಾಕೆ ಅಂತೇಳಿದರೆ ಈ ಬಿಸ್ನೆಸ್ಸಲ್ಲಿ ನಾವು ಮಾರ್ಕೆಟ್ ಸರ್ಚ್ ಮಾಡೋದಿರಲ್ಲ. ಇಲ್ಲಿ ಅಪ್ಲಿಕೇಶನಲ್ಲೇ ನಮ್ಮ ವೈಡ್ ಆ್ಯಂಗಲಲ್ಲಿ ಮಾರ್ಕೆಟನ್ನು ಇದು ಕವರ್ ಮಾಡ್ತಾ ಇರುತ್ತೆ. ದೆನ್ ಕಸ್ಟಮರ್ಸ್ ನಮಗೆ ಮ್ಯಾಕ್ಸಿಮಮ್ ಕಸ್ಟಮರ್ಸು ಸಿಗ್ತಾ ಇರ್ತಾರೆ. ಹೇಗೆ? ಎಲೆಕ್ಟ್ರಾನಿಕ್ ಮೀಡಿಯಾ, ಸೆಲ್ ಫೋನ್ಸ್ ಇಟ್ಕೊಂಡು ನಾವು ಎಕ್ಸಾಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಅಮೆಝಾನ್ ತೊಗೊಳೋಣ. ಅಮೆಝಾನಲ್ಲಿ ನಮಗೆ ಬೇಕಾಗಿರೋಂಥ ಒಂದು ಪ್ರಾಡಕ್ಟನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಡಿಸ್ಪ್ಲೇ ತೋರಿಸುತ್ತೆ. ಅಲ್ಲಿ ಒಂದು ಪಿಕ್ಚರ್, ಫೋಟೋ ಡಿಸ್ಪ್ಲೇ ತೋರಿಸುತ್ತೆ. ಆ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಬೇಕಾಗಿರೋಂಥ ಪ್ರಾಡಕ್ಟನ್ನು ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ. ಸೊ ಇಲ್ಲಿ ಫಾರ್ಮೇಟ್ ಮಾಡೋಂಥದ್ದು ಒಂದೇ ಕಷ್ಟ. ಯಾವುದು ಅಂತ ಹೇಳಿದ್ರೆ ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡಿ ಆ ಅಪ್ಲಿಕೇಶನ್ ಕಸ್ಟಮರ್ಸಿಗೆ ರೀಚ್ ಆಗೋ ತನಕ ಆಟೋಮೆಟಿಕ್ಕಾಗಿ ಒಬ್ಬ ಕಸ್ಟಮರ್ ರೀಚ್ ಆದರೆ ಇನ್ನೊಬ್ಬ ಕಸ್ಟಮರ್ಸು ಅವರವರೇ ಶೇರ್ ಮಾಡ್ಕೊತಾರೆ. ಸೊ ಫಾರ್ಮೇಷನ್ ಈಸಿ. ಇಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಪ್ರಾಡಕ್ಟ್ ಜಾಸ್ತಿ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಡಿಸ್ಪ್ಲೇ ಇಡಬೇಕಾಗತ್ತೆ. ಇಲ್ಲಿ ಪ್ರಾಡಕ್ಟಿನ ಪಿಕ್ಚರ್ ಇದ್ದರೆ ಸಾಕು, ಪ್ರಾಡಕ್ಟನ್ನು ನಾವು ಸಪ್ಲೈ ಕೊಡ್ಬೋದು. ದೆನ್ ಇಟ್ಸ್ ಅ ಸಿಂಪಲ್ ಕಾನ್ಸೆಪ್ಟ್ಸ್ ಕಂಪೇರ್ಡ್ ಟು ಟ್ರೆಡಿಷನಲ್ ಬಿಸ್ನೆಸ್. ನೆಕ್ಸ್ಟ್, ಫಿಸಿಕಲ್ ಪ್ರೆಸೆನ್ಸ್ ಅಂತ ಹೇಳಿದ್ರೆ ಕಸ್ಟಮರ್ ಶಾಪಲ್ಲಿ ಪ್ರೆಸೆಂಟ್ ಆಗೋವಂಥದ್ದು. ಸೊ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಫಿಸಿಕಲ್ ಪ್ರೆಸೆನ್ಸ್ ರಿಕ್ವೈರ್ಡ್ ಅಂದರೆ ಬೇಕು. ಕಸ್ಟಮರ್ ಅವರಿಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಹೋಗ್ತೀವಿ, ಮಾರ್ಕೆಟಲ್ಲಿ ಅವೈಲಬಿಲಿಟಿ ಚೆಕ್ ಮಾಡ್ತೀವಿ, ಅಲ್ಲಿ ಪ್ರೆಸೆನ್ಸ್ ಆಗುತ್ತೆ. ಕಸ್ಟಮರ್ ಆ್ಯಂಡ್ ಬಿಸ್ನೆಸ್ ಪರ್ಸನ್ನ ಇಲ್ಲಿ
ಪ್ರೆಸೆನ್ಸ್ ಇರುತ್ತೆ, ದೆನ್ ಅವರಿಬ್ಬರ ಕಾಂಟ್ಯಾಕ್ಟ್ಸ್ ಇರುತ್ತೆ. ಇಲ್ಲಿ ಪ್ರೆಸೆಂಟ್ಲಿ ರಿಕ್ವೈರ್ಡ್ ಆಗಿರುತ್ತೆ, ಪ್ರೆಸೆನ್ಸ್ ರಿಕ್ವೈರ್ಡ್ ಆಗಿರುತ್ತೆ. ಇಲ್ಲಿ ಈ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಇಟ್ಸ್ ನಾಟ್ ರಿಕ್ವೈರ್ಡ್. ಯಾಕೆ? ಈ ಬಿಸ್ನೆಸ್ ಮಾಡುವಂಥ ಒಂದು ಏಜೆನ್ಸಿ ಇರ್ಬೋದು ಅಥವಾ ಬಿಸ್ನೆಸ್ ಮಾಡುವಂಥ ಒಂದು ಸಪ್ಲೈಯರ್ ಇರ್ಬೋದು, ಅವನು ಕೂತಿರೋ ಪ್ಲೇಸೇ ಬೇರೆ ಕಡೆ ಇರುತ್ತೆ, ಕಸ್ಟಮರ್ ಇರೋ ಪ್ಲೇಸೇ ಬೇರೆ ಕಡೆ ಇರುತ್ತೆ. ಕಸ್ಟಮರ್ ಅವನ ಮನೆಯಲ್ಲೇ ಕೂತ್ಕೊಂಡು ಎಲೆಕ್ಟ್ರಾನಿಕ್ ಮೋಡ್ಸನ್ನು ಯೂಸ್ ಮಾಡ್ಕೊಂಡು ಅಲ್ಲಿ ಆರ್ಡರನ್ನು ಪ್ಲೇಸ್ ಮಾಡಿದಾಗ ಇಲ್ಲಿ ವರ್ಚುವಲ್ ಪ್ರೆಸೆನ್ಸ್ ಇರುತ್ತೆ, ಇಲ್ಲಿ ಫಿಸಿಕಲ್ ಪ್ರೆಸೆನ್ಸ್ ಇರೋದಿಲ್ಲ. ಸೊ ಈ ಬಿಸ್ನೆಸ್ ಫಿಸಿಕಲ್ ಪ್ರೆಸೆನ್ಸ್ ನಾಟ್ ರಿಕ್ವೈರ್ಡ್. ನಾವು ಅಲ್ಲೇ ಆರ್ಡರ್ ಪ್ಲೇಸ್ ಮಾಡ್ತೀವಿ, ನಮ್ಮ ಪ್ಲೇಸಿಗೆ ಏನು ಅಡ್ರೆಸ್ ಕೊಟ್ಟಿರ್ತೀವಿ, ಡೆಲಿವರಿ ಅಡ್ರೆಸ್ ಏನು ಕೊಟ್ಟಿರ್ತೀವಲ್ಲ ಆ ಡೆಲಿವರಿ ಪ್ಲೇಸಿಗೆ ನಮ್ಮ ಪ್ರಾಡಕ್ಟ್ ಡೆಲಿವರ್ಡ್ ಆಗುತ್ತೆ. ನೆಕ್ಸ್ಟ್, ಕಾಸ್ಟ್ ಆಫ್ ಸೆಟ್ಟಿಂಗ್. ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಎಸ್ ಕಾಸ್ಟ್ ಆಫ್ ಸೆಟ್ಟಿಂಗ್ ಎಸ್ ಆ್ಯಂಡ್ ಇಟ್ಸ್ ಮೋರ್. ಕಾಸ್ಟ್ ಆಫ್ ಸೆಟ್ಟಿಂಗ್ ಮೋರ್. ಯಾಕೆ ನಿಮಗೆ ಎಸ್ ಅಂತ ಬರ್ದೀನಿ ಅಂದರೆ, ಫಸ್ಟ್ ಪಾಯಿಂಟಲ್ಲಿ ಹೇಳಿದೆ ಡಿಫಿಕಲ್ಟ್ ಪಾಯಿಂಟಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಎಸ್. ದೆನ್ ಈ ಬಿಸ್ನೆಸ್ಸಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಕಡಿಮೆ ಇರುತ್ತೆ. ಸೊ ಕಾಸ್ಟ್ ಆಫ್ ಸೆಟ್ಟಿಂಗ್ ಹಿಯರ್ ಮೋರ್ ಆ್ಯಂಡ್ ಹಿಯರ್ ಲೆಸ್. ನೆಕ್ಸ್ಟ್, ಅಪಾರ್ಚುನಿಟಿ ಕಾಸ್ಟ್ ಆರ್ ಆಪರೇಟಿಂಗ್ ಕಾಸ್ಟ್. ಆಪರೇಟಿಂಗ್ ಕಾಸ್ಟ್ ಅಂತ ಬಂದಾಗ ಹೈ ಆ್ಯಂಡ್ ಲೋ. ಇನ್ ಟ್ರೆಡಿಷನಲ್ ಬಿಸ್ನೆಸ್ ಆಪರೇಷನ್ಸ್ ಅಂದರೆ ಇಲ್ಲಿ ಸೆಟಪ್ಸಲ್ಲಿ ನಮ್ಮ ಒಂದು ಮಾರ್ಕೆಟ್ ಪ್ಲೇಸಲ್ಲಿ ನಾವು ಸೆಟಪ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಇಲ್ಲಿ ಎಂಪ್ಲಾಯೀಸನ್ನು ಹೈರ್ ಮಾಡ್ಕೊಬೇಕು, ಈ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಬರುತ್ತೆ. ದೆನ್ ಕಸ್ಟಮರ್ಸಿಗೆ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ಸ್, ಹೋರ್ಡಿಂಗ್ಸ್, ಏನು ಫ್ಲೆಕ್ಸ್ ಅಂತ ಕರಿತೀವಲ್ಲ ಹೋರ್ಡಿಂಗ್ಸ್, ಇದನ್ನೆಲ್ಲ ಏನೇನಾಗುತ್ತೆ ಇಲ್ಲಿ ಆಪರೇಟಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಈ ಬಿಸ್ನೆಸ್ಸಲ್ಲಿ ಆ ಥರ ಕಾಸ್ಟ್ ಯಾವುದೂ ಇರೋದಿಲ್ಲ. ಇಲ್ಲಿ ಜಸ್ಟ್ ಫ್ರೆಂಡ್ಸ್ ಟು ಫ್ರೆಂಡ್ಸ್ ಆ್ಯಪಲ್ಲಿ ಆ್ಯಪ್ಸನ್ನು ಶೇರ್ ಮಾಡ್ಕೊತಾರೆ, ಪ್ರಾಡಕ್ಟ್ಸನ್ನು ಸರ್ಚ್ ಮಾಡ್ತಾರೆ. ಸೊ ಬಿಸ್ನೆಸ್ ಮಾಡೋಂಥ ಪರ್ಸನ್ನಿಗೆ ಇಲ್ಲಿ ಆಪರೇಟಿಂಗ್ ಕಾಸ್ಟ್ ಕೂಡ ಲೋ ಇರುತ್ತೆ. ಇಲ್ಲಿ ಯಾಕೆ ಲೋ ಇರುತ್ತೆ? ವಿತ್ ದ ಹೆಲ್ಪ್ ಆಫ್ ಅಪ್ಲಿಕೇಶನ್. ಇಲ್ಲಿ ಅಪ್ಲಿಕೇಶನ್ ಮಾತ್ರ ಇರುತ್ತೆ. ಈವನ್ ಸೆಲ್ ಫೋನ್ ಕೂಡ ಕಸ್ಟಮರೇ ಪರ್ಚೇಸ್ ಮಾಡಬೇಕು, ಅವನಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ ಕೂಡ ಅವರೇ ಪರ್ಚೇಸ್ ಮಾಡ್ತಾರೆ. ಸೊ ಇಲ್ಲಿ ಯಾವುದೇ ಥರ ಡಿಸ್ಪ್ಲೇ ಕೊಡೋಂಥದ್ದು ಇರೋದಿಲ್ಲ. ಇಲ್ಲಿ ನಾವು ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನಾವು ಜಸ್ಟ್ ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡಿದ್ರೆ ಸಾಕು, ಉಳಿದಂತಹ ಎಲ್ಲ ಪ್ರಾಡಕ್ಟ್ಸಿಗೆ ಅವ್ರಿಗೆ ಏನೇನು ಬೇಕು ಎಲ್ಲ ಕಸ್ಟಮರ್ಸೇ ಅವರು ರೆಡಿ ಮಾಡ್ಕೊತಾರೆ. ಎಲೆಕ್ಟ್ರಾನಿಕ್ ಮೋಡ್ಸನ್ನು ಅವರೇ ತೊಗೊತಾರೆ, ಅವರೇ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡ್ಕೊತಾರೆ. ಅಗೇನ್ ಅವರೇ ಕಸ್ಟಮರ್ಸೇ ಏನು ಮಾಡ್ತಾರೆ, ಪ್ರಾಡಕ್ಟ್ಸನ್ನು ಆರ್ಡರ್ ಪ್ಲೇಸ್ ಮಾಡ್ತಾರೆ. ಸೊ ಆಪರೇಟಿಂಗ್ ಕಾಸ್ಟ್ ಈಸ್ ಅ ಲೋ ಇನ್ ಈ ಬಿಸ್ನೆಸ್. ದೆನ್ ಅಪಾರ್ಚುನಿಟಿ ಇಂಟರ್ಪರ್ಸ್ನಲ್ ಟಚ್. ಅಪಾರ್ಚುನಿಟಿ ಇಂಟರ್ಪರ್ಸ್ನಲ್ ಟಚ್ ಅಂತ ಹೇಳಿದ್ರೆ ಅಗೇನ್ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಮೋರ್ ಜಾಸ್ತಿ ಇರುತ್ತೆ. ಇಲ್ಲಿ ಏನಾಗುತ್ತೆ, ಕಸ್ಟಮರ್ ಮಾರ್ಕೆಟಿಗೆ ಸ್ವತಃ ಹೋಗಿ ಕಸ್ಟಮರ್ ಸೆಲ್ಲರಿಗೆ ಮೀಟ್ ಮಾಡಿ ಅವ್ರಿಗೆ ಯಾವ ಥರ ಪ್ರಾಡಕ್ಟ್ ಬೇಕೋ ಆ ಥರ ಪ್ರಾಡಕ್ಟನ್ನು ಸರ್ಚ್ ಮಾಡ್ತಾರಲ್ಲ ಆ ಸಿಸ್ಟಮಿಗೆ ಇಲ್ಲಿ ಜಾಸ್ತಿ ಇಂಟರ್ಪರ್ಸ್ನಲ್ ಟಚ್ ಇರುತ್ತೆ ಅಂತ ಹೇಳ್ತಾರೆ. ಕಸ್ಟಮರ್ ಏನು ಮಾಡ್ತಾರೆ, ಮಾರ್ಕೆಟಿಗೆ ಹೋಗಿ ಬೇಕಾಗಿರೋಂಥ ಪ್ರಾಡಕ್ಟನ್ನು ಸೆಲ್ಲರಿಗೆ ಹೇಳಿ ಸೆಲ್ಲರ್ ಹತ್ರ ಇನ್ ಟಚಲ್ಲಿ ಇರ್ತಾರೆ, ಬಿ ಇನ್ ಟಚ್ ಅಂತ ಕರೀತಾರೆ. ಸಮ್ಟೈಮ್ಸ್ ನಮಗೇನಾಗುತ್ತೆ, ಕೆಲವೊಂದು ಪ್ರಾಡಕ್ಟ್ ಮೆಡಿಕಲ್ ಶಾಪಿಗೆ ಹೋಗೋಣ, ಮೆಡಿಕಲ್ ಶಾಪ್ ಎಕ್ಸಾಂಪಲ್ ತೊಗೊಬೇಕಾದ್ರೆ ಸಮ್ಟೈಮ್ಸ್ ಏನಾಗಿರುತ್ತೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಕೊಟ್ಟಿರ್ತಾರೆ, ಆ ಟ್ಯಾಬ್ಲೆಟು ನಿಯರ್ ಬೈ ಮೆಡಿಕಲ್ ಶಾಪ್ಸಲ್ಲಿ ಅವೈಲಬಲ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ಸರ್ ನಿಮಗೆ ನೆಕ್ಸ್ಟ್ ತರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ, ತರಿಸ್ಕೊಡ್ಬೇಕಾದ್ರೆ ಅವ್ರು ನಮಗೇನು ಮಾಡ್ತಾರೆ, ಕಾಂಟ್ಯಾಕ್ಟ್ ನಂಬರ್ ತೊಗೊತಾರೆ, ನಿಮ್ಮ ಪ್ರಾಡಕ್ಟ್ ಬಂದಿದೆಯಾ, ಇಲ್ಲಿ ಬಂದ ಮೇಲೆ ನಮಗೆ ಟಚ್ ಅಂದರೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ಇಲ್ಲೇನಾಗಿದೆ ನಿಮ್ಮ ಪ್ರಾಡಕ್ಟು ನಮಗೆ ನಮ್ಮ ಹತ್ರ ಬಂದಿದೆ, ಸೊ ಬಂದು ತಗೊಳ್ಳಿ ಅಂತೇಳಿ. ಸೊ ಇಲ್ಲೇನಾಯಿತು, ಪರ್ಸ್ನಲ್ ಟಚ್ ಜಾಸ್ತಿ ಆಯಿತು. ಅದೇ ನಮ್ಮ ಈ ಬಿಸ್ನೆಸ್ಸಲ್ಲಿ ಲೆಸ್ ಆಗಿರುತ್ತೆ. ಯಾಕೆ, ಇಲ್ಲಿ ಯಾವುದೇ ಥರ ಪರ್ಸ್ನಲ್ ಟಚಸ್ ಇರೋದಿಲ್ಲ. ಜಸ್ಟ್ ಅಪ್ಲಿಕೇಶನ್ ಥ್ರೂ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಆರ್ಡರ್ಸನ್ನು ಪ್ಲೇಸ್ ಮಾಡಿ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ, ಕಸ್ಟಮರ್ ಒಂದು ಪ್ಲೇಸಲ್ಲಿ ಇರ್ತಾನೆ, ಸೆಲ್ಲರ್ ಇನ್ನೊಂದೆಲ್ಲ ಪ್ಲೇಸಲ್ಲಿ ಕೂತಿರ್ತಾರೆ. ಆ ಸೆಲ್ಲರ್ ಕಳಿಸೋಂತಹ ಒಂದು ಪ್ರಾಡಕ್ಟ್
ನಮಗೆ ಡೆಲಿವರಿ ಕೊಡೋದು ಡೆಲಿವರಿ ಬಾಯ್ ಮಾತ್ರ. ನಾವು ಟಚ್ ನೋಡೋದು ಯಾರಿಗೆ? ಡೆಲಿವರಿ ಬಾಯ್ ಮಾತ್ರ. ಅವ್ನು ಡೆಲಿವರಿ ಕೊಟ್ಟು ಅವ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾನೆ. ನಮಗಿಲ್ಲಿ ಪರ್ಸನ್ ಯಾರಂತ ಗೊತ್ತಿರೋಲ್ಲ. ಸೆಲ್ ಮಾಡ್ತಿರೋಂಥ ಪರ್ಸನ್ ಹೇಗಿದ್ದಾನಂತ ಕೂಡ ಗೊತ್ತಿರೋದಿಲ್ಲ. ಸೊ ಇಂಟರ್ ಪರ್ಸ್ನಲ್ ಟಚ್ ತೀರಾ ಕಡಿಮೆ ಇರುತ್ತೆ. ನೆಕ್ಸ್ಟ್, ನೇಚರ್ ಆಫ್ ಹ್ಯೂಮನ್ ಕ್ಯಾಪಿಟಲ್. ನೇಚರ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಇನ್ ಟ್ರೆಡಿಷನಲ್ ಬಿಸ್ನೆಸ್ ಸೆಮಿ ಸ್ಕಿಲ್ಡ್ ಇದ್ರೆ ಸಾಕು. ಸ್ಕಿಲ್ಡ್ ಬೇಕಂತ ಏನಿಲ್ಲ. ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ, ನಮಗೇನು ಪ್ರಾಡಕ್ಟ್ಸ್ ನೀಡಿದೆ ಆ ಪ್ರಾಡಕ್ಟ್ಸನ್ನು ನಾವು ಅವರಿಗೆ ಹೇಳ್ತಾ ಇದ್ದೀವಿ, ಪ್ರಾಡಕ್ಟನ್ನು ತೋರಿಸ್ತಾ ಇದ್ದಾರೆ. ಈಗ ಡ್ರೆಸ್ ತೊಗೊತಾ ಇದ್ದೀವಿ ಅಂತ ಹೇಳಿದ್ರೆ ಮಾರ್ಕೆಟಿಗೆ ಹೋಗ್ಬಿಟ್ಟು ಈಗ ನಾವೇನು ಮಾಡ್ತೀವಿ, ಯಾವ ಥರ ಡ್ರೆಸ್ ಬೇಕು, ಈಗ ಟ್ರೆಂಡ್ ಏನಿದೆ ಆ ಟ್ರೆಂಡಿಗೆ ಬೇಕಾಗಿರೋಂಥ ಡ್ರೆಸ್ಸನ್ನು ನಾವೇನು ಮಾಡ್ತೀವಿ, ಮಾರ್ಕೆಟಲ್ಲಿ ಸೆಲ್ ಮಾಡ್ತಿರೋಂಥ ಪರ್ಸನಿಗೆ ಕೇಳ್ತೀವಿ. ಕೇಳಿದಾಗ ಅವ್ನು ಮಾಡ್ತಾನೆ, ಸರ್ ಇದು ಹೊಸ ಥರ ಪ್ರಾಡಕ್ಟು, ಇವಾಗ ಜಸ್ಟ್ ಲಾಂಚ್ ಆಗ್ತಾ ಇದೆ, ಅಂದರೆ ಈ ಡಿಸೈನ್ಸು ಲಾಂಚ್ ಆಗ್ತಾ ಇದೆ, ಈ ಡ್ರೆಸ್ಸನ್ನು ವೇರ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ನಮಗೆ ಯಾವುದೇ ಥರ ಸ್ಕಿಲ್ಸ್ ನೆಸೆಸಿಟಿ ಇರೋದಿಲ್ಲ. ಸ್ಕಿಲ್ಸ್ ಯಾಕೆ ಬೇಕು ಅಂತ ಹೇಳಿದ್ರೆ, ಕೆಲವೊಂದು ಬ್ರ್ಯಾಂಡ್ಸನ್ನು ತಿಳ್ಕೊಳಕ್ಕೆ ನಮಗೆ ಇಲ್ಲಿ ಸೆಮಿ ಸ್ಕಿಲ್ಡ್ ಇದ್ದರೆ ಸಾಕು. ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ಯಾವ ಬ್ರ್ಯಾಂಡು ಬೇಕು, ಯಾವ ಬ್ರ್ಯಾಂಡು ಬೇಡ ಅಂತ ಸೆಮಿ ಸ್ಕಿಲ್ಡಲ್ಲಿ ತಿಳ್ಕೊತೀವಿ. ಆದರೆ ಈ ಬಿಸ್ನೆಸ್ಸಲ್ಲಿ ಸ್ಕಿಲ್ಡ್ ಬೇಕು. ಯಾಕೆ? ಇಲ್ಲಿ ಟೆಕ್ನಿಕಲ್ ಸ್ಕಿಲ್ ನಮಗೆ ಇದ್ದರೆ ಮಾತ್ರ ನಾವು ಆರ್ಡರ್ಸನ್ನು ಪ್ಲೇಸ್ ಮಾಡೋಕ್ಕಾಗತ್ತೆ. ನೀವು ಬೇಕಾದ್ರೆ ಮನೆಯಲ್ಲಿ ಅಜ್ಜ ಅಥವಾ ಅಜ್ಜಿ ಇದ್ದರೆ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟು ನೋಡಿ, ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಹೇಳಿ, ಅವ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಬೇಡಪ್ಪ, ನಾವು ಮಾರ್ಕೆಟಿಗೆ ಹೋಗಿ ನಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸನ್ನು ನಾವು ತರ್ತೀವಿ, ನಿಮ್ಮ ಮೊಬೈಲಲ್ಲಿ ನೀವೇ ಆರ್ಡ್ರ್ ಪ್ಲೇಸ್ ಮಾಡಿ, ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಸೆಲ್ ಫೋನ್ಸ್ ಎಲ್ಲ ರೀಸೆಂಟಾಗಿ ನೋಡ್ತಿರೋಂಥ, ಅವ್ರ ಟೈಮಲ್ಲಿ ಸೆಲ್ ಫೋನ್ಸಲ್ಲಿ ನೋಡಿಲ್ಲ. ಕೆಲವರು ನಮಗೆ ಬೇಡ ಅದು ಸವಾಸ ಬೇಡ ನಮಗೆ. ಯಾಕಂದರೆ ಕೆಲವೊಂದ್ಸಲಿ ಏನಾಗುತ್ತೆ, ಆರ್ಡ್ರ್ ಪ್ಲೇಸ್ ಆಯಿತು, ಆರ್ಡ್ರ್ ಪ್ಲೇಸ್ ಆಗಿಲ್ವೋ, ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕು, ಕನ್ನಡ ಲ್ಯಾಂಗ್ವೇಜ್ ಬೇಕು, ಅಲ್ಲಿ ಮೊಬೈಲಲ್ಲಿ ಪ್ರಿಫರಬಲಿ ಯಾವ ಲ್ಯಾಂಗ್ವೇಜ್ ಕೊಟ್ಟಿರ್ತೀವಲ್ಲ ಆ ಲ್ಯಾಂಗ್ವೇಜ್ ಕೂಡ ನಮಗೆ ಗೊತ್ತಿರಬೇಕು. ಇಲ್ಲ ಅಂದರೆ ನಾವು ಯೂಸ್ ಮಾಡ್ಬೇಕಾದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ಯಾವ ಥರ ಪ್ರಾಬ್ಲಮ್ಸ್ ಆಗ್ಬೋದು, ನಮಗೆ ಆರ್ಡ್ರ್ ಪ್ಲೇಸ್ ಮಾಡಿದ್ದೀವೋ ಇಲ್ವೋ ಅಂತ ಕನ್ಫರ್ಮೇಷನ್ ಸಿಗೋದಿಲ್ಲ. ಸಮ್ಟೈಮ್ಸ್ ಅಲ್ಲಿ ಕೇಳುತ್ತೆ ಕನ್ಫರ್ಮ್ ಆರ್ಡರ್, ದೆನ್ ಪೇಮೆಂಟ್ ಮೋಡ್, ದೆನ್ ಪ್ಲೇಸ್ ದ ಆರ್ಡರ್, ಕನ್ಫರ್ಮ್ ದ ಆರ್ಡರ್ ಅಂತೇಳಿ ಕೇಳ್ತಾ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಸ್ಕಿಲ್ಡ್ ಇರೋಂಥ ಟೆಕ್ನಿಕಲ್ ಸ್ಕಿಲ್ಸನ್ನು ನಮಗೆ ಪ್ರಿಫರ್ ಮಾಡ್ತಾರೆ. ಈ ಬಿಸ್ನೆಸ್ಸಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ತುಂಬಾ ಇರಬೇಕಾಗತ್ತೆ. ದೆನ್ ಸೇಫ್ಟಿ ಕೂಡ ಇಂಪಾರ್ಟೆಂಟ್. ಈ ಬಿಸ್ನೆಸ್ಸಲ್ಲಿ ಸ್ಕಿಲ್ಡ್ ಇದ್ದರೆ ನಾವು ಏನು ಮಾಡ್ತೀವಿ, ಸೇಫರ್ ಆಗಿ ಬಿಸ್ನೆಸ್ಸನ್ನು ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ. ಇಲ್ಲಾಂದರೆ ಏನಾಗುತ್ತೆ, ಇಲ್ಲಿ ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ನಮಗೆ ಯಾವ ಬ್ರ್ಯಾಂಡನ್ನು ಅಲ್ಲೇನಾಗುತ್ತೆ, ಯಾವುದೇ ಒಂದು ಬ್ರ್ಯಾಂಡ್ ತೊಗೊಂಡಾಗ ಆ ಬ್ರ್ಯಾಂಡಲ್ಲಿ ಅದರದ್ದೇ ಆದಂಥ ಮಾಡೆಲ್ಸ್ ಇರುತ್ತೆ, ಅದು ಕೂಡ ಸರ್ಚ್ ಮಾಡಬೇಕು, ಡಿಸ್ಕ್ರಿಪ್ಷನ್ಸ್ ಓದ್ಕೊಬೇಕು ಪ್ರಾಡಕ್ಟು. ಅದೇ ನಾವು ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಮಾರ್ಕೆಟಿಗೆ ಹೋದರೆ ಸೆಲ್ಲರೇ ಹೇಳ್ತಾನೆ, ಎಲ್ಲ ಥರ ಡಿಸ್ಕ್ರಿಪ್ಷನ್ ಸೆಲ್ಲರ್ ಹೇಳ್ತಾನೆ, ಏನೇನು ಅವೈಲೇಬಲ್ ಇದೆ, ಎಷ್ಟು ವರ್ಷ ವಾರಂಟಿ ಇದೆ, ಎಷ್ಟು ಪ್ರಾಡಕ್ಟ್ ವಾರಂಟಿ, ಎಷ್ಟು ಗ್ಯಾರಂಟಿ ಅಂತ ಏನಾಗುತ್ತೆ ಸೆಲ್ಲರ್ ನಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಆದರೆ ಈ ಬಿಸ್ನೆಸ್ಸಲ್ಲಿ ಸೆಲ್ಲರ್ಗೂ ನಮಗೆ ಟಚ್ ಇರೋದಿಲ್ಲ. ಸೊ ಆ ಡಿಸ್ಕ್ರಿಪ್ಷನ್ಸನ್ನು ನಾವೇ ಓದಬೇಕಾಗತ್ತೆ. ಅಟ್ಲೀಸ್ಟ್ ಆ ಡಿಸ್ಕ್ರಿಪ್ಷನ್ಸನ್ನು ಓದಬೇಕಾದ್ರೆ ನಮಗೆ ಸ್ಕಿಲ್ ಇರಬೇಕು. ಆ ಸ್ಕಿಲ್ಡ್ ಪರ್ಸನ್ಸ್ ಇದ್ದರೆ ಮಾತ್ರ ಈ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ದೆನ್ ಟ್ರಾನ್ಸಾಕ್ಷನ್ ರಿಸ್ಕ್ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಲೋ, ದೆನ್ ಈ ಬಿಸ್ನೆಸ್ಸಲ್ಲಿ ಹೈ. ಟ್ರೆಡಿಷನಲ್ ಬಿಸ್ನೆಸ್ ಲೋ ಯಾಕೆ? ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಾಡಕ್ಟ್ ಡ್ಯಾಮೇಜ್ ಇಲ್ವೋ, ಕ್ಲೀನಾಗಿದೆಯೋ, ಅಥವಾ ಕ್ಯಾಶ್ ಪೇಮೆಂಟ್ ಮಾಡ್ತಿದ್ರೆ ಕರೆಕ್ಟಾಗಿ ಪೇಮೆಂಟ್ ಮಾಡ್ತಿದ್ದೀವ, ಬಾರ್ಗೇನಿಂಗ್ ಸಿಸ್ಟಮ್ಸ್ ಇರ್ಬೋದು, ಡಿಸ್ಕೌಂಟ್ಸ್ ಇರ್ಬೋದು. ಇಲ್ಲೇನಾಗುತ್ತೆ, ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ನಮಗೆ ರಿಸ್ಕ್ ಕಡಿಮೆ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ರಿಸ್ಕ್ ಯಾವಾಗಲೂ ಲೋ. ದೆನ್ ಈ ಬಿಸ್ನೆಸ್ಸಲ್ಲಿ ಹೈ ಇರುತ್ತೆ. ಸಮ್ಟೈಮ್ಸ್ ಕೆಲವರು ನೋಡಿರ್ತೀರಾ, ಪೇಮೆಂಟ್ ಮಾಡಿರ್ತೀರಾ, ಅಮೌಂಟ್ ಕಟ್ ಆಗಿರುತ್ತೆ, ಪ್ರಾಡಕ್ಟ್ ಬುಕ್ ಆಗಿರೋದಿಲ್ಲ. ಸಮ್ಟೈಮ್ಸ್ ಪೇಮೆಂಟ್ ಮಾಡಿರ್ತೀವಿ, ಅಗೇನ್ ಕ್ಯಾಶ್ ಆನ್ ಡೆಲಿವರಿ ಆಗಿ ಬಂದಿರುತ್ತೆ. ಯಾರಿಗೆ ಕೇಳ್ತೀರಾ? ರೈಟ್. ಸೊ ರಿಸ್ಕ್ ಜಾಸ್ತಿ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಮ ಪೇಮೆಂಟು 7 ವರ್ಕಿಂಗ್ ಡೇಸಲ್ಲಿ ರಿಟರ್ನ್ ಆಗುತ್ತೆ ಅಂತ ಹೇಳ್ತಾರೆ. 7 ವರ್ಕಿಂಗ್ ಡೇಸಲ್ಲಿ ರಿಟರ್ನ್ ಆಗುತ್ತೆ ಅಂದರೆ ಆ ಅಮೌಂಟು ಆ ಕಸ್ಟಮರಿಗೆ ಆ ಟೈಮಲ್ಲಿ ನೀಡಿರುತ್ತೆ, ಇಂಪಾರ್ಟೆನ್ಸ್ ಇರುತ್ತೆ. ಅಮೌಂಟು ಕಟ್ ಆಗಿಬಿಟ್ಟು 7 ವರ್ಕಿಂಗ್ ಡೇಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಆ ಪ್ರಾಡಕ್ಟು ಇಲ್ಲ, ದೆನ್ ಅಮೌಂಟು ಇಲ್ಲ. ಸಮ್ಟೈಮ್ಸ್ ಬಂದರೆ ಬಂತು, ಇಲ್ಲಾಂದರೆ ಅಗೇನ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಬೇಕು. ಕಸ್ಟಮರ್ ಕೇರ್ ಅವರು ಇನ್ನೊಂದೆಲ್ಲ ಲಿಂಕ್ ಕೊಡ್ತಾರೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. ಆ ಕಾಂಟ್ಯಾಕ್ಟ್ ಆದಮೇಲೆ ನಿಮ್ಮ ಅಮೌಂಟ್ ಸರ್ ಅಗೇನ್ 7 ವರ್ಕಿಂಗ್ ಡೇಸಲ್ಲಿ ಬರುತ್ತೆ ಅಂತಾರೆ.
ಸೊ 7 + 7 14 ಡೇಸ್ ಆದರೂ ಆಗ್ಬೋದು, ವಿತಿನ್ 7 ಡೇಸಲ್ಲೂ ಕೂಡ ನಮಗೆ ಸಿಗ್ಬೋದು. ಸೊ ಟ್ರಾನ್ಸಾಕ್ಷನ್ ರಿಸ್ಕ್ ಇಲ್ಲಿ ಲೋ ಇರುತ್ತೆ ಟ್ರೆಡಿಷನಲಿ, ದೆನ್ ಈ ಬಿಸ್ನೆಸ್ಸಲ್ಲಿ ಹೈ ಇರುತ್ತೆ. ದೀಸ್ ಆರ್ ಆಲ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಟ್ರೆಡಿಷನಲ್ ಬಿಸ್ನೆಸ್ ಆ್ಯಂಡ್ ಈ ಬಿಸ್ನೆಸ್. Okay, next concept, online transaction. Online transaction means e-business refers to shopping through internet or online. E-business ಏನು ಹೇಳ್ತಾ ಇದೆ, stands on, e-business stands on internet or online transaction. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಈ ಬಿಸ್ನೆಸ್ಸನ್ನು ನಾವು ರನ್ ಮಾಡ್ತಾ ಇರೋದು ಇಂಟರ್ನೆಟ್ ಬೇಸ್ ಮೇಲೆ. ಓಕೆ, ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂದರೆ ಏನು? ಈ ಬಿಸ್ನೆಸ್ ರೆಫರ್ ಟು ಶಾಪಿಂಗ್ ಥ್ರೂ ಆನ್ಲೈನ್. ಆನ್ಲೈನ್ ಓಪನ್ಸ್ ಅಪಾನ್ ದ ಹೋಲ್ ವರ್ಲ್ಡ್ ಆ್ಯಸ್ ಒನ್ ಶಾಪ್. ಅಂದರೆ ಇಲ್ಲಿ ಈ ಬಿಸ್ನೆಸ್ ಏನು ಮಾಡ್ತಾ ಇದೆ, ಎಲ್ಲೋ ಒಂದು ಕಡೆ ಓಪನ್ ಮಾಡಿರೋಂಥ ನಾವು ಒಂದು ಶಾಪು ಎಂಟೈರ್ ವರ್ಲ್ಡ್ ವೈಡಲ್ಲಿ ನಮ್ಮ ಮಾರ್ಕೆಟಿಂಗನ್ನು ಮಾಡ್ತಾ ಇದೆ. ಯಾವುದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಆನ್ಲೈನ್ ಬಿಸ್ನೆಸ್ಸು? ನಮಗೆ ಜಿಯೋಗ್ರಫಿಕಲಿ ಬ್ಯಾರಿಯರ್ಸ್ ಅಂತ ಹೋಗ್ಬಿಟ್ಟು ನಾನು ನಿನ್ನೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ನಮಗೆ ಜಿಯೋಗ್ರಫಿಕಲಿ ಬೌಂಡರೀಸ್ ಯಾವುದೇ ಥರ ಲಿಮಿಟ್ಸ್ ಇರೋದಿಲ್ಲ. ಈ ಬಿಸ್ನೆಸ್ಸಲ್ಲಿ ಜಿಯೋಗ್ರಫಿಕಲ್ ಬೌಂಡರೀಸ್ ಲಿಮಿಟ್ಸ್ ಇರೋದಿಲ್ಲ. ಸೊ ಆನ್ಲೈನ್ ಬಿಸ್ನೆಸ್ ಓಪನ್ಸ್ ಅಪ್ ದ ಹೋಲ್ ವರ್ಲ್ಡ್ ಆ್ಯಸ್ ಒನ್ ಶಾಪ್. ಅಂದರೆ ಒಂದೇ ಶಾಪ್ ಆಗಿ ನೀವು, ಫಾರ್ ಎಕ್ಸಾಂಪಲ್ ಒಂದು ಸೆಟಪ್ಪನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಸ್ಯೂಮ್ ಯು ಆರ್ ಸ್ಟಾರ್ಟಿಂಗ್ ಈ ಬಿಸ್ನೆಸ್. ಇಲ್ಲೇನಾಗುತ್ತೆ, ನೀವೇ ಒಂದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಂದರೆ ನಿಮ್ಮ ಈ ಬಿಸ್ನೆಸ್ಸಲ್ಲಿ ನೀವು ಪರ್ಟಿಕ್ಯುಲರ್ ಪ್ಲೇಸಲ್ಲೇ ಸ್ಟಾರ್ಟ್ ಮಾಡ್ಬೇಕಂತ ನಿಮಗೆ ಲಿಮಿಟೇಷನ್ಸ್ ಇರೋದಿಲ್ಲ. ದೆನ್ ಪರ್ಟಿಕ್ಯುಲರ್ ಆಗಿ ಒಂದೇ ಪ್ರಾಡಕ್ಟನ್ನು ಸೇಲ್ ಮಾಡ್ಬೇಕಂತ ಹೇಳ್ಬಿಟ್ಟು ನಿಮಗೆ ಯಾವುದೇ ತರಹ ಒಂದು ಲಿಮಿಟೇಷನ್ಸ್ ಇರೋದಿಲ್ಲ. ಸೊ ಒನ್ ಸ್ಟಾಪ್ ಆಲ್ ಶಾಪ್ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ನಾವು ಅದು ಟೈಟಲನ್ನು ಯೂಸ್ ಮಾಡ್ತಾ ಇದ್ವಿ, ಟ್ಯಾಗ್ಲೈನನ್ನು. ಸೊ ಇಲ್ಲೇನಾಗತ್ತೆ, ಓಪನ್ಸ್ ಅಪ್ ದ ಹೋಲ್ ವರ್ಲ್ಡ್. ಅಂದರೆ ಇಲ್ಲಿ ಯಾವುದೇ ಒಂದು ಪ್ಲೇಸಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ಸನ್ನು ನಾವು ಈ ಬಿಸ್ನೆಸ್ಸಲ್ಲಿ ಈಸಿಯಾಗಿ ಸೇಲ್ ಮಾಡ್ಬೋದು. ಇಲ್ಲಿ ಯಾವುದೇ ತರಹ ಒಂದು ಲಿಮಿಟೇಷನ್ಸ್ ಕೂಡ ಇರೋದಿಲ್ಲ. ಬಿಸ್ನೆಸ್ ರೆಫರ್ಸ್ ಟು ಶಾಪಿಂಗ್ ಥ್ರೂ ಆನ್ಲೈನ್. ಅಂದರೆ ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಂಟರ್ನೆಟ್ ಹೆಲ್ಪಿಂದ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಇಲ್ಲೇನಾಗ್ತಿದೆ, ಕಸ್ಟಮರ್ ಪರ್ಚೇಸ್ ಮಾಡೋಕ್ಕೂ ಈಸಿ ಆಗ್ತಾ ಇದೆ, ನಮಗೂ ಕೂಡ ಬಿಸ್ನೆಸ್ ಮಾಡೋಕ್ಕೆ ಈಸಿ ಆಗ್ತಿದೆ ಥ್ರೂ ಇಂಟರ್ನೆಟ್ ಆರ್ ಆನ್ಲೈನ್. ನೆಕ್ಸ್ಟ್, ಇದರಲ್ಲಿ 3 ಫೇಸಸ್ ಆಫ್ ಈ ಬಿಸ್ನೆಸ್ ಅಂತ ಕರಿತೀವಿ. 3 ಫೇಸಸ್ ಆಫ್ ಈ ಬಿಸ್ನೆಸ್. ಸೊ ಫಸ್ಟ್ ಒನ್, ಬಿಸ್ನೆಸ್ಸಲ್ಲಿ ಯಾವ ಫೇಸಸ್ಸನ್ನು ನಾವು ಹೇಗೆ ಫೈಂಡ್ ಔಟ್, ಯಾವ ಥರ ಮಾಡ್ತೀವಿ? ಫಸ್ಟು ರಿಜಿಸ್ಟ್ರೇಷನ್. ಫಸ್ಟು ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ರಿಜಿಸ್ಟ್ರೇಷನ್ ಕೂಡ ಆಗಬೇಕು. ಸಪೋಸ್ ನೀವೇ ಒಂದು ಆರ್ಡರನ್ನು ಪ್ಲೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಕಸ್ಟಮರ್ ಅಂದ್ಕೊಳ್ಳಿ, ನೀವು ಅಮೆಝಾನ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ. ಅಮೆಝಾನ್ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ನಿಮಗೆ ಅಲ್ಲಿ ಏನು ಕೇಳುತ್ತೆ, ಫಸ್ಟು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕೇಳುತ್ತೆ. ನಿಮ್ಮ ನೇಮ್ ಏನು, ದೆನ್ ನಿಮ್ಮ ಅಡ್ರೆಸ್ಸು, ಡೀಟೇಲ್ಸು ಎಲ್ಲ ಕೇಳುತ್ತೆ. ಸೊ ರಿಜಿಸ್ಟ್ರೇಷನ್ ಫಾರ್ಮನ್ನು ನಾವು ಫಿಲಪ್ ಮಾಡಬೇಕು. ಆ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲಪ್ ಆದಮೇಲೆ ನಾವು ಆ ಅಪ್ಲಿಕೇಶನನ್ನು ಯೂಸ್ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀವಿ. ಸೊ ಫಸ್ಟ್ ಫೇಸ್ ಈಸ್ ಅ ರಿಜಿಸ್ಟ್ರೇಷನ್. ಫಸ್ಟ್ ವಿ ಹ್ಯಾವ್ ಟು ರಿಜಿಸ್ಟರ್ ದ ಅಪ್ಲಿಕೇಶನ್ ಇನ್ ಈ ಬಿಸ್ನೆಸ್. ನೆಕ್ಸ್ಟ್, ಸರ್ಚ್ ಮಾಡಿದ್ದೀವಿ, ರಿಜಿಸ್ಟ್ರೇಷನ್ ಆಗಿದೆ, ಪ್ರಾಡಕ್ಟ್ ಸಿಕ್ಕಿದೆ, ಆರ್ಡರನ್ನು ಪ್ಲೇಸ್ ಮಾಡ್ತಾ ಇದ್ದೀವಿ. ಪ್ಲೇಸಿಂಗ್ ಆ್ಯಂಡ್ ಆರ್ಡರ್ ಅಂದರೆ ನಾವು ಸೆಲೆಕ್ಟ್ ಮಾಡಿರೋಂಥ ಒಂದು ಪ್ರಾಡಕ್ಟನ್ನು ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಕೇಳುತ್ತೆ, ಪೇಜಸ್ ನೀವು ಆಲ್ರೆಡಿ ನೋಡಿರ್ತೀರಾ, ಈ ಬಿಸ್ನೆಸ್ ನೀವು ಕೂಡ ಮಾಡಿರ್ತೀರಾ, ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಮನೆಯಲ್ಲಿ ಈ ಬಿಸ್ನೆಸ್ಸನ್ನು ನಿಮಗೆ ಗೊತ್ತಿಲ್ಲ ಅಂದ್ರೂ ನಿಮ್ಮ ಮನೇಲಿರೋಂಥ ಒಂದು ನಿಮ್ಮ ಫ್ಯಾಮಿಲಿಯಲ್ಲಿರೋಂಥ ಒಂದು ಮೊಬೈಲ್ ಫೋನನ್ನು ಯೂಸ್ ಮಾಡ್ಕೊಂಡು ಅವರಿಗೆ ನೀವು ಈ ಬಿಸ್ನೆಸ್ ಯಾವ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಪ್ರಾಕ್ಟಿಕಲಿ ಕೂಡ ನೀವು ನೋಡ್ಬೋದು. ಸೊ ಯಾವುದೋ ಪ್ರಾಡಕ್ಟನ್ನು ನೀವು ಆರ್ಡರ್ ಪ್ಲೇಸ್ ಮಾಡ್ತೀರಂದರೆ ನೆಕ್ಸ್ಟ್ ಪೇಮೆಂಟ್ ಮೆಕ್ಯಾನಿಸಮ್ ತೊಗೊಳುತ್ತೆ. ನೀವು ರಿಜಿಸ್ಟರ್ ಆಗಿದ್ದೀರಾ, ದೆನ್ ಆರ್ಡರ್ ಪ್ಲೇಸ್ ಆಗಿದೆ, ಆರ್ಡರ್ ಪ್ಲೇಸ್ ಆದಮೇಲೆ ಪೇಮೆಂಟ್ ಮೋಡ್ ಕೇಳುತ್ತೆ. ಅಮೌಂಟ್ ಕೊಡಲೇಬೇಕಲ್ವ ನಾವು ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೆ? ಯಾವುದೇ ಒಂದು ಪ್ರಾಡಕ್ಟನ್ನು ಆಫ್ ಮಾಡ್ತಾ ಇದ್ದೀವಿ ಅಂದರೆ ಪೇಮೆಂಟ್ ಮಾಡಲೇಬೇಕು. ಸೊ ಇಲ್ಲೂ ಕೂಡ ಅಷ್ಟೇ,
ಪೇಮೆಂಟ್ ಮೆಕ್ಯಾನಿಸಮಿಗೆ ಬರುತ್ತೆ. ಆ ಪೇಮೆಂಟ್ ಮೆಕ್ಯಾನಿಸಮಲ್ಲಿ ಎಗೇನ್ ನಿಮಗೆ 4 ಟೈಪ್ಸ್ ಸಿಗುತ್ತೆ. ಫಸ್ಟ್ ಒನ್ ಕ್ಯಾಶ್ ಆನ್ ಡೆಲಿವರಿ. ಅಂದರೆ ಇಲ್ಲಿ ಏನಾಗುತ್ತೆ, ಈಗ ಆರ್ಡರ್ ರಿಜಿಸ್ಟರ್ ಆಯಿತು, ಆರ್ಡರ್ ಪ್ಲೇಸ್ ಮಾಡಿದ್ದೀವಿ, ಪ್ರಾಡಕ್ಟ್ ಫೈನಲ್ ಕನ್ಫರ್ಮ್ ಮಾಡಬೇಕಂದ್ರೆ ಪೇಮೆಂಟ್ ಮಾಡಬೇಕು. ಅಮೌಂಟ್ ಕೊಟ್ಟರೆ ಮಾತ್ರ. ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಕ್ಯಾಶ್ ಕೊಟ್ಟರೆ ಪ್ರಾಡಕ್ಟ್ ತೊಗೊಂಡು ಹೊರಗಡೆ ಬರ್ತೀವಿ, ಇಲ್ಲ ಅಂದರೆ ನಾವು ಮಾತ್ರ ಹೊರಗಡೆ ಬರ್ತೀವಿ, ಪ್ರಾಡಕ್ಟ್ ಅಲ್ಲೇ ಇರುತ್ತೆ. ಸೊ ಇಲ್ಲೂ ಕೂಡ ಅದೇ ಥರನೇ ಪೇಮೆಂಟ್ ಮೋಡನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಕೆಲವರು ಕ್ಯಾಶ್ ಆನ್ ಡೆಲಿವರಿನ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಇದು ನಿಮಗೆ ಸೇಫರ್ ಸೈಡ್ ಅಂತ. ಆದರೂ ಕ್ಯಾಶ್ ಆನ್ ಡೆಲಿವರಿ ಫಸ್ಟ್ ಆಪ್ಷನ್ ಇರುತ್ತೆ. ಅಂದರೆ ಯಾವ ಥರ ಪ್ರಾಡಕ್ಟ್ ಪ್ಲೇಸ್ ಆಗಿದೆ, ನಮಗೆ ರೀಚ್ ಆದಾಗ ಡೆಲಿವರಿ ಯಾರು ಮಾಡ್ತಾರಲ್ಲ ಡೆಲಿವರಿ ಬಾಯ್ ಅವ್ರ ಹತ್ರ ನಾವು ಪೇಮೆಂಟನ್ನು ಕೊಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಯಾವಾಗ ಡೆಲಿವರಿ ನಮಗೆ ಸಿಗತ್ತೆ ಆವಾಗ ಕ್ಯಾಶ್ ಕೊಡ್ತಾ ಇದ್ದೀವಿ. ಪ್ರಾಡಕ್ಟ್ ಇಸ್ಕೊಳ್ತೀವಿ, ಈ ಕಡೆ ಕ್ಯಾಶ್ ಕೊಡ್ತೀವಿ. ಸೊ ಇಟ್ಸ್ ಅ ಕ್ಯಾಶ್ ಆನ್ ಡೆಲಿವರಿ. ನೆಕ್ಸ್ಟ್ ನೆಟ್ ಬ್ಯಾಂಕಿಂಗ್. ನೆಟ್ ಬ್ಯಾಂಕಿಂಗ್ ಅಂದರೆ ಏನು, ನಮ್ಮ ಹತ್ರ ಕಾರ್ಡು ಇಲ್ಲ, ದೆನ್ UPI ಏನು ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಅಂತ ಕರಿತೀವಲ್ವ, ಅದ್ಯಾವುದು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಹತ್ರ ಒಂದು ಪಾಸ್ವರ್ಡ್, ದೆನ್ ನಮ್ಮ ಯೂಸರ್ ಐ ಡಿ ಪಾಸ್ವರ್ಡು ಬ್ಯಾಂಕಿಂದ ಕೊಟ್ಟಿರ್ತಾರೆ. ಆ ಬ್ಯಾಂಕಿಂದ ಕೊಟ್ಟಿರೋಂಥ ಯೂಸರ್ ID ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿ ಪೇಮೆಂಟ್ ಮೋಡಲ್ಲಿ ಪೇಮೆಂಟನ್ನು ಮಾಡ್ತೀವಿ. ಇಲ್ಲಿ IPS ಅಥವಾ ನೆಟ್ ಬ್ಯಾಂಕಿಂಗಲ್ಲಿ ನಾವೇನು ಮಾಡ್ತೀವಿ, ಏನು RTGS ನೆಫ್ಟ್ ಅಂತ ಕರಿತೀವಿ ಅದು ಬ್ಯಾಂಕ್ ಥ್ರೂ ಆಗುತ್ತೆ. ಇಲ್ಲಿ ನಮ್ಮ ಪಾಸ್ವರ್ಡ್ ಆ್ಯಂಡ್ ಯೂಸರ್ ಐ ಡಿನ ಯೂಸ್ ಮಾಡ್ಕೊಂಡು ಅಮೌಂಟನ್ನು ಟ್ರಾನ್ಸಾಕ್ಷನ್ ಕಳಿಸ್ತಾರೆ. ಅಂದರೆ ಪೇಮೆಂಟ್ ಮೋಡಲ್ಲಿ ಪೇಮೆಂಟನ್ನು ಸೆಲೆಕ್ಟ್ ಮಾಡ್ತಿದ್ದೀವಿ. ಅಂದರೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಯಾರಿಗೆ, ನಮ್ಮ ಸೆಲ್ಲರಿಗೆ ಟ್ರಾನ್ಸ್ಫರ್ ಮಾಡೋಂಥ ಸಿಸ್ಟಮಿಗೆ ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ UPI ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇರ್ತೀವಿ. UPI ಅಂದರೆ ಯಾವುದು, ನಮ್ಮ ಪೇಟಿಎಮ್, ಗೂಗಲ್ ಪೇ, ಭೀಮ್ ಆ್ಯಪ್, ದೆನ್ ಫೋನ್ಪೇ ಇವೆಲ್ಲ ರನ್ ಆಗೋಂಥದ್ದು UPI ಮೋಡ್ ಮೇಲೆ, ಈ ಬೇಸಿಸ್ ಮೇಲೆ ರನ್ ಆಗುತ್ತೆ. ಸೊ UPI ಫುಲ್ ಫಾರ್ಮ್ ಏನು, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಇಲ್ಲೇನಾಗುತ್ತೆ, ನಮ್ಮ ನಂಬರ್ ಇರ್ಬೋದು ಅಥವಾ ನಮ್ಮ Gmail ID ಇಲ್ಲಿ ಏನಾಗಿರುತ್ತೆ ಅವ್ರದ್ದೇ ಆದಂಥ ಒಂದು ಮೇಲ್ ಐ ಡಿಗೆ ಅಟ್ಯಾಚ್ ಮಾಡ್ಕೊತೀವಿ. ಫೋನ್ ನಂಬರ್ ಫಾರ್ ಎಕ್ಸಾಂಪಲ್ ಫೋನ್ಪೇಯಲ್ಲಿ UPI ಯಾವುದು, ನಿಮ್ಮದು ಒಂದು ಫೋನ್ ನಂಬರ್ ಇರುತ್ತೆ. ಆ ಫೋನ್ ನಂಬರನ್ನು ಯಾವುದು ರಿಜಿಸ್ಟರ್ಡ್ ಫೋನ್ ನಂಬರ್ ಇರುತ್ತಲ್ಲ ಆ ಫೋನ್ ನಂಬರ್ ಮುಂದೆ @YBL ಅಂತ ಇರುತ್ತೆ, ಅದು UPI ID. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ @YBL. ಗೂಗಲ್ ಪೇಗೆ ಬಂದರೆ ಅಗೇನ್ ನಿಮ್ಮ ಮೇಲ್ ಐ ಡಿ ರಿಜಿಸ್ಟರ್ಡ್ Gmail ಅಥವಾ ಯಾಹೂ ಎನಿ ID @OKAxis. ಇದು UPI ಆಗಿರುತ್ತೆ. ಆಲ್ಮೋಸ್ಟ್ ಕಾಂಟ್ಯಾಕ್ಟ್ ನಂಬರ್ ಮೇಲೆ UPI ಕ್ರಿಯೇಟ್ ಆಗುತ್ತೆ. ಗೂಗಲ್ ಪೇಗೂ ಫೋನ್ಪೇಗೂ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, UPIಯಲ್ಲಿ ಗೂಗಲ್ ಪೇಯಲ್ಲಿ ನಿಮಗೆ ನಿಮ್ಮ Gmail ID ಮೇಲೆ @OKAxis, ದಟ್ಸ್ ದ UPI ಫಾರ್ ಗೂಗಲ್ ಪೇ. ದೆನ್ ಇನ್ ಫೋನ್ಪೇ ಯುವರ್ ಫೋನ್ ನಂಬರ್, ರಿಜಿಸ್ಟರ್ಡ್ ಫೋನ್ ನಂಬರ್ @YBL. ಇಟ್ ಇಸ್ ದ UPI. ಇದ್ರ ಥ್ರೂ ಕೂಡ ನಾವು ಪೇಮೆಂಟನ್ನು ಮಾಡ್ಬೋದು. ನೆಕ್ಸ್ಟು ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ನಮ್ಮ ಅಕೌಂಟಲ್ಲಿ, ಸೇವಿಂಗ್ ಅಕೌಂಟ್ಸಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ಕ್ರೆಡಿಟ್ ಲಿಮಿಟ್ಸ್ ಇರುತ್ತಲ್ಲ ಆ ಲಿಮಿಟ್ಸಲ್ಲಿ ನಾವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು. ಡೆಬಿಟ್ ಕಾರ್ಡ್ ಅಕೌಂಟಲ್ಲಿ ದುಡ್ಡಿದ್ರೆ ಮಾತ್ರ ಅಮೌಂಟ್ ಕಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಅಮೌಂಟ್ ಇಲ್ಲ ಅಂತ ಹೇಳಿದರೆ ಆರ್ಡರ್ ಪ್ಲೇಸ್ ಆಗೋದಿಲ್ಲ, ಅಮೌಂಟ್ ನಿಮಗೆ ಪೇಮೆಂಟ್ ಆಗೋದಿಲ್ಲ. ಕ್ರೆಡಿಟ್ ಕಾರ್ಡಲ್ಲಿ ಏನಾಗುತ್ತೆ, ನಮ್ಮ ಅಕೌಂಟಲ್ಲಿ ದುಡ್ಡು ಇಲ್ಲ ಅಂದ್ರೂ, ಮಿನಿಮಮ್ ಬ್ಯಾಲೆನ್ಸ್ಗಿಂತ ಕಡಿಮೆ ಇದ್ರೂ, ಝೀರೋ ಬ್ಯಾಲೆನ್ಸ್ ಇದ್ರೂ, ಕ್ರೆಡಿಟ್ ಕಾರ್ಡಲ್ಲಿ ನಿಮ್ಮ ಅಮೌಂಟ್ ಅಂದರೆ ನಿಮ್ಮ ಫೆಸಿಲಿಟಿ ಆಫ್ ಅಮೌಂಟ್ ಎಷ್ಟಿದೆಯಲ್ಲ ಲಿಮಿಟೇಷನ್ಸು, ಅಷ್ಟು ಅಮೌಂಟ್ ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಇದ್ದರೆ ಪೇಮೆಂಟನ್ನು ಮಾಡ್ಬೋದು. ದಿಸ್ ಇಸ್ ದ ಡಿಫ್ರೆಂಟ್. ಕ್ರೆಡಿಟ್ ಕಾರ್ಡ್ ಅಂದರೆ ಏನು, ಡೆಬಿಟ್ ಕಾರ್ಡ್ ಅಂದರೆ ಏನು. ಕ್ರೆಡಿಟ್ ಅಂದರೆ ಆಲ್ರೆಡಿ ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದ್ರೂ, ಅಮೌಂಟ್ ಇಲ್ಲ ಅಂತ ಹೇಳಿದ್ರು ಪೇಮೆಂಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಆದರೆ ಲಿಮಿಟೇಷನ್ಸ್ ಇರಬೇಕು. ಆ ಅಮೌಂಟ್ ಲಿಮಿಟ್ ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟಿದ್ರೆ ಮಾತ್ರ ನಿಮಗೆ ಆ ಲಿಮಿಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ಸಾಲ ತೊಗೊಂಡಂಗೆ. ಕ್ರೆಡಿಟ್ ಕಾರ್ಡಲ್ಲಿ ಇವತ್ತು ಅವ್ರು ಬ್ಯಾಂಕವ್ರು ದುಡ್ಡು ಕೊಡ್ತಾ ಇದ್ದಾರೆ, ನಾಳೆ ಅದನ್ನು ನಾವು ರೀಫಂಡ್ ಮಾಡಬೇಕು ಬ್ಯಾಂಕಿಗೆ. ಲಿಮಿಟ್ ಟೈಮ್ಸ್ ಇರುತ್ತೆ, ಆ ಟೈಮ್ ಒಳಗೆ ನಾವು ರೀಫಂಡ್ ಮಾಡಬೇಕಾಗತ್ತೆ. ದೆನ್ ಡೆಬಿಟ್ ಕಾರ್ಡ್ ಅಂದರೆ, ಸೊ ಇಲ್ಲಿ ಯಾವುದೂ ಟೆನ್ಷನ್ ಇರೋಲ್ಲ, ಅಕೌಂಟಲ್ಲಿ ದುಡ್ಡಿದ್ರೆ ಕಟ್ ಆಗುತ್ತೆ, ಅಮೌಂಟ್ ಪೇಮೆಂಟ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಪೇಮೆಂಟ್ ಡಿಕ್ಲೈನ್ಡ್ ಅಂತ ಬರುತ್ತೆ. ಸೊ ಪೇಮೆಂಟ್ ಮೆಕ್ಯಾನಿಸಮಲ್ಲಿ 4 ಟೈಪ್ಸ್ ಬರುತ್ತೆ. ಈ ಸಿಸ್ಟಮ್ಸಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ. ಆನ್ಲೈನ್ ಟ್ರಾನ್ಸಾಕ್ಷನ್ ನಾವು
ಎಂಟೈರ್ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ನಾವು ಬಿಸ್ನೆಸ್ಸನ್ನು ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ನಾವು ಶಾಪಿಂಗ್ಸನ್ನು ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ಥರ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇರೋದಿಲ್ಲ. ಥ್ರೂ ಇಂಟರ್ನೆಟ್ ನಾವು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಈ 3 ಫೇಸಸಲ್ಲಿ ನಮ್ಮ ಈ ಬಿಸ್ನೆಸ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗುತ್ತೆ. ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ನೆಕ್ಸ್ಟು ಆರ್ಡರ್ ಸರ್ಚ್ ಆದಮೇಲೆ ಆರ್ಡರ್ ಪ್ಲೇಸ್ ಮಾಡ್ತೀವಿ. ಆರ್ಡರ್ ಪ್ಲೇಸ್ ಆದಮೇಲೆ ನಾವೇನು ಮಾಡ್ತೀವಿ, ಪೇಮೆಂಟ್ ಮೆಕ್ಯಾನಿಸಮಿಗೆ ಬರ್ತೀವಿ. ಯಾವಾಗ ಪೇಮೆಂಟ್ ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡ್ತೀವಿ, ಪೇಮೆಂಟ್ ಮೋಡನ್ನು ಸೆಲೆಕ್ಟ್ ಆದಮೇಲೆ ನಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ. ಅಲ್ಲಿ ತನಕ ಆರ್ಡರ್ ಕನ್ಫರ್ಮ್ ಆಗಿರೋದಿಲ್ಲ. ಸೊ ದೀಸ್ ಆರ್ ಆಲ್ ದ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಫೇಸಸ್ ಆಫ್ ಈ ಬಿಸ್ನೆಸ್. ಆನ್ಲೈನ್ ಟ್ರಾನ್ಸಾಕ್ಷನ್ಸನ್ನು ನೋಡಿದ್ವಿ, ಫೇಸಸ್ ನೋಡಿದ್ವಿ. ಆದರೆ ಈ ಬಿಸ್ನೆಸ್ ಸಕ್ಸಸ್ಫುಲ್ಲಾಗಿ ರನ್ ಮಾಡಬೇಕಂದ್ರೆ ಏನೇನು ರಿಸೋರ್ಸಸ್ ಬೇಕು, ಏನು ರಿಸೋರ್ಸಸ್ ರಿಕ್ವೈರ್ಮೆಂಟ್ ಇದೆ? ಫಸ್ಟು ಕಂಪ್ಯೂಟರ್ ಹಾರ್ಡ್ವೇರ್. ಕಂಪ್ಯೂಟರ್ ಆವಾಗಲೂ ಹಾರ್ಡ್ವೇರ್ ಅಂದರೆ CPU, ಮೌಸ್, ಕೀಬೋರ್ಡ್, ದೆನ್ ಮಾನಿಟರ್, ಸ್ಪೀಕರ್, ಪ್ರಿಂಟರ್, ಏನೇನು ಬರುತ್ತಲ್ಲ ಇದೆಲ್ಲ ಹಾರ್ಡ್ವೇರ್ ಅಂತ ಕರಿತೀವಿ ಕಂಪ್ಯೂಟರಲ್ಲಿ. ಕಂಪ್ಯೂಟರ್ ಒಳಗಡೆ ರನ್ ಆಗುವಂಥ ಒಂದು ಸಿಸ್ಟಮ್ಸಿಗೆ ಸಾಫ್ಟ್ವೇರ್ ಅಂತ ಕರಿತೀವಿ. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತೇಳಿ ಇವೆಲ್ಲ ಅಪ್ಲಿಕೇಶನ್ಸ್ ರನ್ ಆಗೋದು ಸಾಫ್ಟ್ವೇರಲ್ಲಿ. ಬಟ್ ಕಂಪ್ಯೂಟರ್ ಹಾರ್ಡ್ವೇರ್ ನಮ್ಮ ಕಣ್ಣ ಮುಂದೆ ಏನು ಕಾಣುತ್ತಲ್ಲ, ಹಾರ್ಡ್ವೇರ್ ಅಂದರೆ ಯಾವುದು ಟ್ಯಾಂಜಿಬಲ್ ಅಸೆಟ್ಸ್ ಇರುತ್ತಲ್ಲ, ಟ್ಯಾಂಜಿಬಲ್ ಇರುತ್ತಲ್ಲ, ಟಚ್ ಆ್ಯಂಡ್ ಫೀಲ್ ಇರುತ್ತಲ್ಲ, ನಮಗೆ ಅದಕ್ಕೆ ಹಾರ್ಡ್ವೇರ್ ಅಂತ ಕರಿತೀವಿ. ಇಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ನಮಗೆ ನೆಸೆಸಿಟಿ ಇದೆ. ಬಿಸ್ನೆಸ್ಸಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಯಾಕೆ ಬೇಕು? ಯಾವುದೇ ಒಂದು ಕಾನ್ಸೆಪ್ಟ್ಸಲ್ಲಿ ಯಾವುದೇ ಒಂದು ನಮ್ಮ ಬಿಸ್ನೆಸ್ಸನ್ನು ಆರ್ಡರ್ಸ್ ಪ್ಲೇಸ್ ಆಗ್ತಿದೆ ಅಂತ ಹೇಳಿದಾಗ ನಮಗೆ ಶೋ ಅಪ್ ಆಗೋದು ಯಾವುದರಲ್ಲಿ? ಕಂಪ್ಯೂಟರಲ್ಲಿ. ಸೊ ಸಾಫ್ಟ್ವೇರ್ ರನ್ ಆಗಬೇಕಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ವಿತೌಟ್ ಕಂಪ್ಯೂಟರ್ ಹಾರ್ಡ್ವೇರ್ ನಾವು ಯಾವುದೇ ತರಹ ಸಾಫ್ಟ್ವೇರನ್ನು ರನ್ ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮದೇ ಆದಂಥ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲಿ ಕ್ರಿಯೇಟ್ ಮಾಡ್ತೀವಿ? ಸೊ ಕಂಪ್ಯೂಟರಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಕಂಪ್ಯೂಟರಲ್ಲಿ ಸಾಫ್ಟ್ವೇರ್ ರನ್ ಮಾಡಬೇಕಂದ್ರೆ ನಮಗೆ ಹಾರ್ಡ್ವೇರ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಟ್ಸ್ ಅ ಬೇಸಿಕ್ ಥಿಂಗ್, basic resources required for our successful e-business. Next, technically qualified staff. ಟೆಕ್ನಿಕಲಿ ಕ್ವಾಲಿಫೈಡ್ ಸ್ಟಾಫ್ ಯಾಕೆ ಬೇಕು ಅಂತ ಹೇಳಿದ್ರೆ, ಕಂಪ್ಯೂಟರ್ ನಾಲೆಡ್ಜ್ ಇರೋವಂಥ ಒಬ್ಬ ಪರ್ಸನ್ ಬೇಕು, ಕಂಪ್ಯೂಟರ್ ರನ್ ಮಾಡೋಕ್ಕೆ ಕ್ವಾಲಿಫೈಡ್ ಬೇಕು. ನಾನು ಬೇಸಿಕಲಿ ನಿಮಗೆ ಟ್ರೆಡಿಷನಲ್ ಮತ್ತು ಈ ಬಿಸ್ನೆಸ್ಸಲ್ಲಿ ಹೇಳಿದೆ ಸ್ಕಿಲ್ಡ್ ಅಂತ ಹೇಳ್ಬಿಟ್ಟು, ಇಲ್ಲೂ ಕೂಡ ಅದೇ ಥರನೇ ಈ ಬಿಸ್ನೆಸ್ಸಿಗೆ ಸ್ಕಿಲ್ಡ್ ಎಂಪ್ಲಾಯ್ಸ್ ಬೇಕು. ಈಗ ಕಂಪ್ಯೂಟರ್ ಎಲ್ಲರೂ ರನ್ ಮಾಡ್ತಾರೆ, ಆದರೆ ಯಾವ ಥರ ಈ ಕಂಪ್ಯೂಟರಲ್ಲಿ ನಮಗೆ ಯಾವ ಸಾಫ್ಟ್ವೇರ್ಸನ್ನು ಕ್ರಿಯೇಟ್ ಮಾಡಬೇಕು, ಸಾಫ್ಟ್ವೇರ್ ಡೆವಲಪರ್ಸ್ ಅಂತ ಕರಿತೀವಿ. ಸೊ ಟೆಕ್ನಿಕಲಿ ಕ್ವಾಲಿಫೈಡ್ ಸ್ಟಾಫ್ ಅಂತ ಬಂದಾಗ ಟೆಕ್ನಿಕಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಾರೆ. ಸೊ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಂದ್ರೆ ನಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು. ಒನ್ಸ್ ಸಾಫ್ಟ್ವೇರ್ ಡೆವಲಪ್ ಆದಮೇಲೆ ಎಗೇನ್ ಮತ್ತೆ ಆ ಸಾಫ್ಟ್ವೇರ್ಸನ್ನು ಅಂದರೆ ಅಪ್ಲಿಕೇಶನನ್ನು ನಾವು ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಟೆಕ್ನಿಕಲಿ ಕ್ವಾಲಿಫೈಡ್ ಸ್ಟಾಫ್, ಇಲ್ಲಿ ಸಾಫ್ಟ್ವೇರ್ ಡೆವಲಪರ್ ಒಬ್ಬ ಬೇಕಾಗುತ್ತೆ. ಆ ಸಾಫ್ಟ್ವೇರ್ ಡೆವಲಪ್ ಆದಮೇಲೆ ಕಂಪ್ಯೂಟರನ್ನು ರನ್ ಮಾಡೋಕ್ಕೆ ಸ್ಕಿಲ್ಡ್ ಎಂಪ್ಲಾಯ್ಸ್ ಬೇಕಾಗುತ್ತೆ. ನೆಕ್ಸ್ಟ್, ಕಂಪ್ಯೂಟರೈಸ್ಡ್ ಸಿಸ್ಟಮ್ ಆಫ್ ರಿಸೀವಿಂಗ್ ಪೇಮೆಂಟ್. ಕಂಪ್ಯೂಟರೈಸ್ಡ್ ಸಿಸ್ಟಮ್ ಆಫ್ ರಿಸೀವಿಂಗ್ ಪೇಮೆಂಟ್ ಅಂದರೆ ನಾನು ನಿಮಗೆ ಫೇಸಸ್ ಆಫ್ ಆನ್ಲೈನ್ ಟ್ರಾನ್ಸಾಕ್ಷನ್ಸಲ್ಲಿ ಹೇಳಿದೆ. ಅಲ್ಲಿ ಏನಾಗುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇಟ್ಸ್ ಓಕೆ, ಅದೇನಾಗಲ್ಲ, ಕ್ಯಾಶ್ ಬರುತ್ತೆ, ಅಕೌಂಟಿಗೆ ಸೇರುತ್ತೆ. ಆದರೆ ಟೆಕ್ನಿಕಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ನೆಟ್ವರ್ಕ್ ಬ್ಯಾಂಕಿಂಗ್ ಇರ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ಇರ್ಬೋದು, UPI ಪೇಮೆಂಟ್ಸ್ ಇರ್ಬೋದು. ಯಾವ ಮೋಡಲ್ಲಿ ಪೇಮೆಂಟ್, ಆನ್ಲೈನ್ ಅಥವಾ ಈ ಪೇಮೆಂಟ್ ಮೋಡನ್ನು ಸೆಲೆಕ್ಟ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಅಕೌಂಟಿಗೆ ಆಟೋಮೆಟಿಕಲಿ ಅಮೌಂಟು ಕ್ರೆಡಿಟ್ ಆಗಬೇಕು. ಓಕೆ, ಗೊತ್ತಾಗ್ತಿದೆಯಾ? ಕಂಪ್ಯೂಟರೈಸ್ಡ್ ಸಿಸ್ಟಮ್ ಆಫ್ ರಿಸೀವಿಂಗ್ ಪೇಮೆಂಟ್ ಅಂದರೆ ಯಾವುದೋ ಕಸ್ಟಮರ್ ಒಬ್ಬ ಪೇಮೆಂಟ್ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ನಮ್ಮ ಅಕೌಂಟಿಗೆ ಈಸಿಯಾಗಿ ಆಟೋಮೆಟಿಕ್ಕಾಗಿ ಕ್ರೆಡಿಟ್ ಆಗುತ್ತೆ. ಆ ಸಿಸ್ಟಮಿಗೆ ಕಂಪ್ಯೂಟರೈಸ್ಡ್ ಸಿಸ್ಟಮ್ ಆಫ್ ರಿಸೀವಿಂಗ್ ಪೇಮೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ವೆಲ್ ಡಿಸೈನ್ ವೆಬ್ಸೈಟ್. ಇಲ್ಲಿ ಏನಾಗುತ್ತೆ, ವೆಲ್ ಡಿಸೈನ್ ವೆಬ್ಸೈಟ್ ಇದ್ದರೆ ಕಸ್ಟಮರ್ ಭಾಳ ಬೇಗ ಅಟ್ರಾಕ್ಟ್ ಆಗ್ತಾರೆ. ಏನಾಗುತ್ತೆ, ಮೆನ್ಸ್ ಅಂತ ಬಂದಾಗ ಮೆನ್ಸಿನ ಥಿಂಗ್ಸನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ಮೆನ್ಸಿಗೆ ಇಷ್ಟ ಆಗುವಂಥ ಕಲರ್ ಯಾವುದು, ಆ ಕಲರ್ಸ್ ಮೇಲೆ ಥೀಮ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಅಪ್ಲಿಕೇಶನನ್ನು ಓಪನ್ ಮಾಡ್ಬೇಕಾದ್ರೆ ಕಲರ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಗರ್ಲ್ಸಿಗೆ ಬಂದಿದ ತಕ್ಷಣ ಪಿಂಕ್ ಕಲರ್ ಇತ್ತು ಅಂದರೆ ಗರ್ಲ್ಸಿಗೆ ಆಲ್ಮೋಸ್ಟ್ ಅವ್ರು ಏನು ಮಾಡ್ತಾರೆ,
ಪಿಕ್ ಮಾಡ್ತಾರೆ, ಆ ವೆಬ್ಸೈಟ್ ಡಿಸೈನ್ಸ್ ಚೆನ್ನಾಗಿ ಕಾಣುತ್ತೆ, ಅವರಿಗೆ ಅಟ್ರಾಕ್ಟ್ ಆಗ್ತಾರೆ. ಮೆನ್ಸಿಗೆ ಬಂದರೆ ಬ್ಲೂ, ಬ್ಲ್ಯಾಕ್, ವೈಟ್ ಈ ಥರ ಮೆನ್ಸಲ್ಲಿ ಬರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರಾಡಕ್ಟ್ ಯಾರಿಗೆ ಸಂಬಂಧಪಡುತ್ತೆ ಆ ಕಲರ್ಸಲ್ಲಿ ಅಗೇನ್ ವೆಬ್ಸೈಟ್ ಡಿಸೈನ್ ಕೂಡ ವೆಲ್ ಅಟ್ರಾಕ್ಟಿವ್ ಆಗಿರಬೇಕು. ಕಸ್ಟಮರ್ಸ್ ನೋಡಿದ ತಕ್ಷಣ ನಮಗೆ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡೋಂಗಿರಬೇಕು, ಇನ್ಸ್ಟಾಲ್ ಮಾಡಿ ಸರ್ಚ್ ಮಾಡೋ ಥರ ಇರಬೇಕು. ಅದರಲ್ಲಿ ಕೂಡ ಸ್ಪೆಸಿಫಿಕೇಷನ್ಸ್, ಡಿಸ್ಕ್ರಿಪ್ಷನ್ಸ್ ನೀಟಾಗಿ ಇನ್ಫಾರ್ಮೇಷನ್ಸ್ ಇರಬೇಕು. ಸೊ ವೆಲ್ ಡಿಸೈನ್ಡ್. ಯಾವಾಗ ನಾವು ಡಿಸೈನ್ ಚೆನ್ನಾಗಿ ಮಾಡ್ತೀವಿ, ಯಾವಾಗ ಕಸ್ಟಮರ್ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಅಪ್ಲಿಕೇಶನ್ಸ್ ಕ್ರಿಯೇಟ್ ಆಗಿರುತ್ತೆ, ದೆನ್ ಇನ್ಫಾರ್ಮೇಷನ್ಸ್ ಕ್ಲಿಯರ್ ಆಗಿರುತ್ತೆ, ಆವಾಗ ಕಸ್ಟಮರ್ಸಿಗೆ ಒಂದು ಕಂಪನಿ ಮೇಲೆ, ನಮ್ಮ ಕಂಪನಿ ಮೇಲೆ ಟ್ರಸ್ಟ್ ಬರುತ್ತೆ. ಯಾವಾಗ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಆವಾಗ ಆಟೋಮೆಟಿಕಲಿ ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಕಾಣ್ತೀವಿ. ನೆಕ್ಸ್ಟ್, ಟೆಲಿಕಮ್ಯುನಿಕೇಷನ್ ಫೆಸಿಲಿಟಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೆಲಿಕಮ್ಯುನಿಕೇಷನ್ ಫೆಸಿಲಿಟಿ ಯಾಕೆ? ಸಮ್ಟೈಮ್ಸ್ ಯಾವುದೋ ಒಂದು ಕಸ್ಟಮರಿಗೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿರುತ್ತೆ. ಸೊ ನಾವೇನಂತೀವಿ ಕಸ್ಟಮರ್ ಕೇರ್ ಸರ್ವಿಸ್ ಅಂತ ಕರಿತೀವಿ. ಕಸ್ಟಮರ್ ಕೇರ್ ಸರ್ವಿಸ್ ನಂಬರ್ ನಮಗೆ ಇಂಪಾರ್ಟೆಂಟ್. ಯಾಕೆ? ಎಲ್ಲೋ ಪ್ರಾಬ್ಲಮ್ ಆಗಿರೋಂಥದ್ದನ್ನು ನಾವು ಕಾಲ್ ಮಾಡಿದಾಗ ಟೋಲ್ ಫ್ರೀ ನಂಬರ್ ಅಂತ ಹೇಳ್ಕೊಟ್ಟಿರ್ತೀವಿ. ಆ ನಂಬರಿಗೆ ಕಾಲ್ ಮಾಡಿದಾಗ ನಮ್ಮ ಪ್ರಾಬ್ಲಮ್ಸು ಸಾಲ್ವ್ ಮಾಡೋಕ್ಕೆ ಆ ಫೆಸಿಲಿಟೀಸ್ ಕೂಡ ಇರಬೇಕಂದ್ರೆ ಕಸ್ಟಮರ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಈ ಫೆಸಿಲಿಟಿ ತುಂಬ ತುಂಬ ಇಂಪಾರ್ಟೆಂಟ್. ಟೆಲಿಕಮ್ಯುನಿಕೇಷನ್ ಫೆಸಿಲಿಟಿ. ಬೆಸ್ಟ್ ಎಕ್ಸಾಂಪಲ್, ಸಿಮ್ ಕಾರ್ಡ್, ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ. ಸಿಮ್ ಕಾರ್ಡಲ್ಲಿ ನಾವೇನು ಮಾಡ್ತೀವಿ, ನೆಟ್ವರ್ಕ್ ಸಿಕ್ಕಿಲ್ಲ, ಇಂಟರ್ನೆಟ್ ಖಾಲಿ ಆಯಿತು, ಬೇಗ ಅಮೌಂಟ್ ಕಟ್ ಆಯಿತು ಅಂದರೆ ಏನು ಮಾಡ್ತೀವಿ, ಅಗೇನ್ 198 ಟೋಲ್ ಫ್ರೀ ನಂಬರ್ ಕಸ್ಟಮರ್ ಕೇರ್. ಅಲ್ಲೇನಾಗುತ್ತೆ, ಕಸ್ಟಮರ್ ಕೇರಲ್ಲಿ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಸರ್ ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ಆ್ಯಕ್ಟಿವೇಷನ್ ಆಗಿದೆ, ಇಲ್ಲ ಈ ಥರ ಡಿಆಕ್ಟಿವೇಷನ್ ಮಾಡಬೇಕಾಗತ್ತೆ, ನಿಮ್ಮ ಅಮೌಂಟು ಅದಕ್ಕೆ ಕಟ್ ಆಗ್ತಾ ಇದೆ, ಅದು ನಮಗೆ ಫೆಸಿಲಿಟೀಸ್ ಕೊಡ್ತಾರೆ. ಸೇಮ್ ಅದೇ ಥರನೇ ನಮ್ಮ ಈ ಬಿಸ್ನೆಸ್ಸಲ್ಲಿ ಕೂಡ ಟೆಲಿಕಮ್ಯುನಿಕೇಷನ್ ಫೆಸಿಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಸೆಕ್ಯೂರಿಟಿ ಕೂಡ ನಮಗೆ ಇದಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಯಾವ ಥರ ಪ್ರಾಬ್ಲಮ್ಸ್ ಆಗುತ್ತೆ, ಏನೇನು ಸೆಕ್ಯೂರಿಟೀಸ್ ಬೇಕಾಗುತ್ತೆ, ಸೆಕ್ಯೂರಿಟಿ ಪ್ರಾಬ್ಲಮ್ ಹೇಗಾಗುತ್ತೆ, ಏನೇನಾಗುತ್ತೆ ಅಂತೇಳಿ. ಸೊ ಅದನ್ನು ನಾವು ಎಲಾಬ್ರೇಟಾಗಿ ನೋಡೋಣ. ಈಗ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಇ ಕಾಮರ್ಸಿಗೆ ಯಾವ ಸೆಕ್ಯೂರಿಟಿ ಪ್ರಾಬ್ಲಮ್ ರಿಲೇಟೆಡ್ ಆಗಿರುತ್ತೆ. ಸೊ ಫಸ್ಟ್ ಒನ್, ಟ್ರಾನ್ಸಾಕ್ಷನ್ ರಿಸ್ಕ್ ಇರುತ್ತೆ. ಆನ್ಲೈನ್ ಬಿಸ್ನೆಸ್ಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಬಿಸ್ನೆಸ್ ಆನ್ಲೈನಲ್ಲಿ ಪ್ರಾಡಕ್ಟ್ ಬುಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೆಲವೊಂದ್ಸಲಿ ಆರ್ಡರ್ ಪ್ಲೇಸ್ ಆಗಿರುತ್ತೆ, ಏನಾಗುತ್ತೆ ಕೆಲವೊಂದ್ಸಲಿ ಕಸ್ಟಮರು ನಾವು ಮಾಡಿಲ್ಲ ಅಂತ ರಿಟರ್ನ್ ಕಳಿಸ್ತಾರೆ, ಅದು ಕೂಡ ರಿಸ್ಕ್ ಆಗಿರುತ್ತೆ, ಅದು ಕಂಪನಿಗೆ ಎಕ್ಸ್ಪೆನ್ಸ್ ಆಗುತ್ತೆ. ಏನಾಗುತ್ತೆ, ಪೇಮೆಂಟ್ ಮಾಡಿರಲ್ಲ, ಕ್ಯಾಶ್ ಆನ್ ಡೆಲಿವರಿ ತೊಗೊತಾರೆ, ಬುಕ್ ಮಾಡ್ತಾರೆ, ಇಲ್ಲ ಸರ್ ನಾವು ಔಟ್ ಆಫ್ ಸ್ಟೇಷನ್ ಇದ್ದೀವಿ, ಇವತ್ತು ಡೆಲಿವರಿ ತೊಗೊಳಕ್ಕೆ ಆಗೋದಿಲ್ಲ, ಸೊ ನೆಕ್ಸ್ಟ್ ಟೈಮ್ ಬುಕ್ ಮಾಡ್ತೀನಿ, ಇದು ಕೂಡ ರಿಸ್ಕ್ ಆಗಿರುತ್ತೆ. ಸಮ್ಟೈಮ್ಸ್ ಪೇಮೆಂಟ್ ಅಮೌಂಟ್ ಇರೋದಿಲ್ಲ, ನಾನು ಡೆಲಿವರಿ ತೊಗೊಳಲ್ಲ ಸರ್ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ಅಡ್ರೆಸ್ ಮಿಸ್ಮ್ಯಾಚ್ ಆಗಿರುತ್ತೆ, ಲೈವ್ ಲೊಕೇಶನ್ ಕೊಟ್ಟಿರ್ತಾರೆ ಕೆಲವರು, ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ, ನನ್ನ ಪ್ಲೇಸ್ ನೇಟಿವ್ ಶಿವಮೊಗ್ಗದಿಂದ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅಲ್ಲಿ ಆಟೋಮೆಟಿಕಾಗಿ ನಾನು ಶಿವಮೊಗ್ಗ ಅಂತ ಟೈಪ್ ಮಾಡೋದು ಶಿಮ್ಲಾ ಅಂತ ಆಗಿರುತ್ತೆ. ಅಲ್ಲೇನಾಗುತ್ತೆ, ಸೆಲ್ಲರ್ ಏನು ಮಾಡ್ತಾನೆ, ಶಿಮ್ಲಾ ಅಡ್ರೆಸ್ಸಿಗೆ ಕಳಿಸ್ತಾನೆ, ಇಲ್ಲಿ ನಾ ಕೊಟ್ಟಿರೋಂಥ ಅಡ್ರೆಸ್ಸು ಶಿಮ್ಲಾದಲ್ಲಿ ಸಿಗೋದಿಲ್ಲ, ಹೇಗೇನು ಏನಾಗುತ್ತೆ, ಆರ್ಡರ್ ರೀಪ್ಲೇಸ್ ಆಗುತ್ತೆ. ಇದೆಲ್ಲ ಎಕ್ಸ್ಪೆನ್ಸ್ ಯಾರಿಗೆ ಬರುತ್ತೆ, ಸೆಲ್ಲರಿಗೆ ಬರುತ್ತೆ. ಸೊ ದಿಸ್ ಇಸ್ ದ ಟ್ರಾನ್ಸಾಕ್ಷನ್ ರಿಸ್ಕ್. ದೆನ್ ಡಾಟಾ ಸ್ಟೋರೇಜ್ ರಿಸ್ಕ್. ಏನಾಗುತ್ತೆ, ಕಸ್ಟಮರ್ ಆರ್ಡರ್ ಪ್ಲೇಸ್ ಮಾಡಿದ್ರೆ ಆ ಆರ್ಡರ್ ಮಾಡಿರೋಂಥ ಪ್ರಾಡಕ್ಟಿನ ಅಡ್ರೆಸ್ ಇರ್ಬೋದು, ಏನು ಪ್ರಾಡಕ್ಟ್ ಪ್ಲೇಸ್ ಮಾಡಿದ್ದಾರೆ ಅಟ್ ಎ ಟೈಮ್ ನಮಗೆ ಜಾಸ್ತಿ ಬಂತಂದರೆ ನಾವೇನು ಮಾಡ್ತೀವಿ, ಕಂಪ್ಯೂಟರಲ್ಲಿ ಸರ್ವರ್ಸ್ ಅಂತ ಯೂಸ್ ಮಾಡ್ತೀವಿ, ಇಂಟರ್ನೆಟ್ಟಿಗೆ ಸಿಸ್ಟಮಲ್ಲಿ ಹಾರ್ಡ್ವೇರಲ್ಲಿ ಏನು ಮಾಡ್ತೀವಿ, ಮುಂಚೆ ಎಲ್ಲ MB ಅಂತ ಯೂಸ್ ಮಾಡ್ತಿದ್ವಿ, ಈಗ GB, TB ಟೆರಾಬೈಟ್ ಅಂದರೆ KB ಇಂದ ಸ್ಟಾರ್ಟ್ ಆಗಿರೋಂಥದ್ದು, ಈಗ ನಾವು TB ತನಕ ಯೂಸ್ ಮಾಡ್ತಾ ಇದ್ದೀವಿ. ಕಿಲೋಬೈಟ್ಸಿಂದ ಮೆಗಾಬೈಟ್ಸ್ ಬಂದ್ವಿ, ಮೆಗಾಬೈಟ್ಸ್ ಅಂದರೆ MB, ಮೆಗಾಬೈಟ್ಸಿಂದ ಗೆಗಾಬೈಟ್ಸಿಗೆ ಬಂದ್ವಿ GB, ಈಗ TB ಟೆರಾಬೈಟ್ಸ್ ತನಕ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಏನೇ ಡಾಟಾ ಕಂಪ್ಯೂಟರಲ್ಲಿ ಬಂತಂದ್ರೂ ಸ್ಟೋರೇಜ್ ಮಾಡೋದು ಟೆರಾಬೈಟ್ಸ್ ಅಂದರೆ TB ಲೆಕ್ಕದಲ್ಲಿ ಇಟ್ಕೊಂಡಿದ್ದೀವಿ. ಅದು ನಾವು ಎಷ್ಟು ಕೆಪಾಸಿಟಿ ಸ್ಟೋರೇಜ್ ಮಾಡ್ಬೋದು, ಅದಕ್ಕೆ ನಾವು ಎಕ್ಸ್ಪೆನ್ಸ್ ಹಾಕಬೇಕಾಗತ್ತೆ. ದೆನ್ ನಮಗೆ ಯಾಕೆ ರಿಸ್ಕು ಡಾಟಾ ಸ್ಟೋರೇಜ್ ಅಂದರೆ ಸಮ್ಟೈಮ್ಸ್ ಡಾಟಾ ಕರಪ್ಟಾಗಿ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಡಿಲೀಟ್ ಆಯ್ತು ಅಂದರೆ ನಮ್ಮಲ್ಲಿ ಆಗಿರೋಂಥ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಕೂಡ ನಮಗೆ ಏನೂ ಸಿಗೋದಿಲ್ಲ. ಸಮ್ಟೈಮ್ಸ್ ಕರಪ್ಟ್ ಆಯಿತು ಅಂದರೆ ನಮಗೆ ಆರ್ಡರ್ ಪ್ಲೇಸ್ ಆಗಿರೋಂತಹ ಯಾವುದೋ ಅಡ್ರೆಸ್ ಕೂಡ ನಮ್ಮಲ್ಲಿ ಸೇವ್ ಆಗೋದಿಲ್ಲ. ಸೊ ಅದನ್ನು ನಾವು
ಸ್ಟೋರೇಜ್ ಡಾಟಾ ಸ್ಟೋರೇಜನ್ನು ನಾವು ನೀಟಾಗಿ ವೆಲ್ ಮೇಂಟೈನ್ ಮಾಡ್ಕೊಂಡು ಆ ರಿಸ್ಕನ್ನು ಕಡಿಮೆ ಮಾಡ್ಕೊಬೋದು. ಸೊ ಇದು ಕೂಡ ನಮಗೆ ರಿಸ್ಕ್ ಆಗಿರುತ್ತೆ. ನೆಕ್ಸ್ಟ್, ರಿಸ್ಕ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆ್ಯಂಡ್ ಪ್ರೈವೇಸಿ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಪ್ರೈವೇಸಿ ಅಂತ ಹೇಳಿದಾಗ ಕಸ್ಟಮರ್ ಕೂಡ ದೇ ಆರ್ ಶೇರಿಂಗ್ ದೇರ್ ಪರ್ಸ್ನಲ್ ಇನ್ಫಾರ್ಮೇಷನ್ಸ್. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅವರ ಪರ್ಸ್ನಲ್ ಇನ್ಫಾರ್ಮೇಷನ್, ಅಡ್ರೆಸ್, ನೇಮ್, ದೆನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಏನಿದೆ ಎಲ್ಲ ಶೇರ್ ಮಾಡ್ಕೊಂಡಿರ್ತಾರೆ. ಸೇಮ್ ಅದೇ ಥರನೇ ಸೆಲ್ಲರ್ ಕೂಡ ಏನು ಮಾಡಿರ್ತಾನೆ, ಅವನದೇ ಆದಂತಹ ಒಂದು ಸರ್ಟಿಫಿಕೇಷನನ್ನು ಅವನು ಕಸ್ಟಮರಿಗೆ ಟ್ರಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ಓಪನ್ ಸೋರ್ಸಲ್ಲಿ ಕೊಟ್ಟಿರ್ತಾರೆ. ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹೊರಗಿನ ಕಾಂಪಿಟೇಟರ್ಸ್ ಏನು ಮಾಡ್ತಾರೆ, ಇದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಕಂಪನಿಯ ಬ್ರ್ಯಾಂಡ್ ಗುಡ್ವಿಲ್ ಬ್ರ್ಯಾಂಡ್ ಅಂತ ಕರಿತೀವಲ್ಲ, ಗುಡ್ವಿಲ್ ಅಂತೇಳಿ ಅದು ಕಡಿಮೆ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಇದು ಕೂಡ ನಮಗೆ ರಿಸ್ಕ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆ್ಯಂಡ್ ಪ್ರೈವೇಸಿ ರಿಸ್ಕ್ ಅಂತ ಹೇಳ್ಬಿಟ್ಟು ನಮಗೆ ಬೇರ್ ಮಾಡಬೇಕು. ಕಸ್ಟಮರ್ಸ್ ಅಥವಾ ಸೆಲ್ಲರ್, ಇಲ್ಲಿ ಮ್ಯಾಕ್ಸಿಮಮ್ ಸೆಲ್ಲರ್ಸು ಇದನ್ನು ಬೇರ್ ಮಾಡಬೇಕಾಗತ್ತೆ. ಸೊ ಯಾವ ಪ್ರಾಬ್ಲಮ್ಸನ್ನು ನಾವು ಸಫರ್ ಪಡ್ತೀವಿ? ಫಸ್ಟ್ ಒನ್, ಟ್ರಾನ್ಸಾಕ್ಷನ್ ರಿಸ್ಕ್, ದೆನ್ ಡಾಟಾ ಸ್ಟೋರೇಜ್ ರಿಸ್ಕ್, ದೆನ್ ರಿಸ್ಕ್ ಆಫ್ ಥ್ರೆಟ್ ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆ್ಯಂಡ್ privacy. These are all the security problems related to e-commerce. And this is the resources required for successful e-business. What resources we required? Computer hardware, technically qualified staff, computerized system receiving payment, well-designed website, then telecommunication facilities. These are all the e-business. These are all the resources required for our successful e-business. Okay, so ಇವತ್ತು ನಾವೇನು ಮಾಡಿದ್ವಿ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್, ಟ್ರೆಡಿಷನಲ್ ಬಿಸ್ನೆಸ್ ಆ್ಯಂಡ್ ಇ ಬಿಸ್ನೆಸ್ ಡಿಫ್ರೆನ್ಸಸ್ಸನ್ನು ತಿಳ್ಕೊಂಡ್ವಿ. ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ದೆನ್ ಫೇಸಸ್ ಆಫ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಕೂಡ ತಿಳ್ಕೊಂಡ್ವಿ. ದೆನ್ ರಿಸೋರ್ಸಸ್ ರಿಕ್ವೈರ್ ಫಾರ್ ಸಕ್ಸಸ್ಫುಲ್ ಬಿಸ್ನೆಸ್, ದೆನ್ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಆಫ್ ಇ-ಕಾಮರ್ಸನ್ನು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ಔಟ್ಸೋರ್ಸಿಂಗ್ ಅಂತ ಬರುತ್ತೆ. ಆ ಔಟ್ಸೋರ್ಸಿಂಗ್ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಔಟ್ಸೋರ್ಸಿಂಗ್ ಅಂದರೆ ಏನು, ಯಾಕೆ ಔಟ್ಸೋರ್ಸಿಂಗ್ ಬೇಕು, ಈ ಬಿಸ್ನೆಸ್ಸಿಗೆ ಯಾಕೆ ಇಂಪಾರ್ಟೆನ್ಸ್ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊತೀವಿ.